ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದು ಟಾಪಿಕ್ ಏನಂತ ಅಂದರೆ, ನ್ಯಾಯಾಧೀಶ ಪರೀಕ್ಷೆ ತಯಾರಿ ಮಾಡ್ಕೊಳ್ಳೋದ್ರಿಂದ ಏನೇನು ಲಾಭಗಳಿವೆ, ಏನು ಬೆನಿಫಿಟ್ ಸಿಗ್ತವೆ ಹೇಳುವಂಥದ್ದು. ಈ ನ್ಯಾಯಾಧೀಶ ಪರೀಕ್ಷೆ ತಯಾರಿ ಮಾಡ್ಕೊಳ್ಳೋದ್ರಿಂದ ನೀವು ನ್ಯಾಯಾಧೀಶರಾಗ್ತೀರಿ, ಅದು ಎಲ್ರಿಗೂ ಗೊತ್ತಿರೋ ಸಂಗತಿ, ಅದರಲ್ಲಿ ಹೊಸತೇನಿಲ್ಲ. ಆದರೆ ನ್ಯಾಯಾಧೀಶ ಪರೀಕ್ಷೆ ತಯಾರಿ ಮಾಡ್ಕೊಳ್ಳೋ ಹಂತದಲ್ಲಿ ನಿಮಗೆ ಏನೇನು ಡೆವಲಪ್ಮೆಂಟ್ಸ್ಗಳಾಗ್ತವೆ, ನಿಮ್ಮ ಬೆಳವಣಿಗೆ ಹೇಗಾಗ್ತವೆ, ಡೈರೆಕ್ಟ್ ಬೆನಿಫಿಟ್ಸ್ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ಹೌ ಆರ್ ಯು ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಬೈ ದ್ಯಾಟ್. ಅಂದರೆ ಲೈಕ್ ಅಕಾಡೆಮಿಕಲಿ, ಎಜುಕೇಷನಲ್ಲಿ, ಅಥವಾ ನಿಮ್ಮ ಬೌದ್ಧಿಕ ಮಟ್ಟದಲ್ಲಿ ಅಥವಾ ಸೈಕಾಲಜಿಕಲಿ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಹೇಳುವಂಥದ್ದನ್ನು ಚರ್ಚೆ, ಅದರ ಬಗ್ಗೆ ವಿಷಯವನ್ನು ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಲವಾರು ರೀತಿಯ ವೀಡಿಯೋಸ್ಗಳನ್ನು ನಾನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಹಾಗೆ ಬರುವಂಥ ದಿನಗಳಲ್ಲೂ ಅಪ್ಲೋಡ್ ಮಾಡ್ತಿದ್ದೇನೆ. ಹಾಗೆ ಹಲವಾರು ಕೋರ್ಸಸ್ಗಳು ಕೂಡ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಹೇಳುವಂಥದ್ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನಾನು ಈ ಕೊನೆಯ ಒಂದು ವಿಡಿಯೋ ಕೊನೆಯದಲ್ಲಿ ನಾನು ಕೊಟ್ಟಿರುವಂಥದ್ದು. ಈ ಬೆನಿಫಿಟ್ಸ್ ಫಾರ್ ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನ್, ಸೊ ಯಾರಿಗೆ ಅಪ್ಲಿಕೇಬಲ್ ಇದು, ಯಾರ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ, ನೀವು ಮೊದಲೇ ವರ್ಷದ ಕಾನೂನು ವಿದ್ಯಾರ್ಥಿಗಳಿರ್ಬೋದು, ಅಥವಾ 3 ವರ್ಷದ LLB ಕೋರ್ಸ್ ಮಾಡ್ತಿದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿರ್ಬೋದು, 2ನೇ ವರ್ಷದ ವಿದ್ಯಾರ್ಥಿಗಳಿರ್ಬೋದು, ಅಥವಾ 5 ವರ್ಷದ ಕೋರ್ಸ್ ಇದ್ದರೆ 5ನೇ ವರ್ಷದ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಅಡ್ವೊಕೇಟ್ಸ್ ಆಗಿರ್ಬೋದು, ಅಥವಾ ಬೇರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಕಾನೂನಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಕಂಪ್ನಿಗಳಲ್ಲಿರ್ಬೋದು, ಲೀಗಲ್ ಅಡ್ವೈಸಸ್ ಆಗಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಅಥವಾ ಕಾನೂನು ಓದಿರ್ತೀರಿ, ಬೇರೆ ಯಾವುದೋ ಪ್ರೊಫೆಷನ್ನ ತೊಗೊಂಡಿರ್ತೀರಿ, ಆವಾಗಲೂ ಸಹ ಯು ವಾಂಟ್ ಟು ಕಮ್ ಬ್ಯಾಕ್ ಟು ಜುಡಿಷರಿ, ನೀವು ಜಡ್ಜ್ ಎಕ್ಸಾಮ್ಗೆ, ಅಥವಾ ನೀವು ಟೀಚಿಂಗ್ ಪ್ರೊಫೆಷನ್ ಇರ್ಬೋದು, ಲಾ ಪ್ರೊಫೆಸರ್ಸ್ ಆಗಿರ್ಬೋದು. ಸೊ ಈ ಯಾವುದೇ ವೃತ್ತಿಯಲ್ಲಿದ್ದರೂ ಸಹ ಕಾನೂನು ಒಂದು ಜುಡಿಷರಿ ಎಕ್ಸಾಮ್ಸ್ಗೆ ಓದೋ ಕಾರಣದಿಂದ ನಿಮಗೆ 1 ಪೈಸೆಯಷ್ಟು ಲಾಸ್ ಆಗೋದಿಲ್ಲ ಹೇಳುವಂಥದ್ದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಮ 1 ವರ್ಷ ನೀವು ತಯಾರಿ ಮಾಡ್ಕೊಳ್ಬೇಕಾಗ್ಬೋದು, ಆದರೆ ನಿಮಗೆ ಖಂಡಿತವಾಗಿಯೂ ಲಾಸ್ ಅಲ್ಲ ಅದು. ಅದು ಯಾವ ರೀತಿಯಲ್ಲಿ ಅಂತ ನಿಮಗೆ ಡೈರೆಕ್ಟ್ ಬೆನಿಫಿಟ್ಸ್ ಖಂಡಿತವಾಗಿಯೂ ಸಿಗೋದಿಲ್ಲ. ನೀವು ಕೇಳ್ಬೋದು, ಯಾಕೆ ನನಗೇನು ಇದರಿಂದ ಜಾಬ್ ಸಿಗುತ್ತೆ ಅಥವಾ ಎಷ್ಟು ದುಡ್ಡು ಸಿಗುತ್ತೆ, ನನ್ನ ಹತ್ರ ಕೇಳಬೇಡಿ, ಅದಕ್ಕೆ ನನಗೆ ಉತ್ತರ ಇಲ್ಲ. ಆದರೆ ಸರ್ವತೋಮುಖವಾಗಿ ನಿಮಗೆ ಗೊತ್ತಿಲ್ಲದೆ ಇರುವ ಹಾಗೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಅಂದರೆ ಯಾವ ನಿಮ್ಮ ಒಂದು ಗುಣಗಳಲ್ಲಿ ವ್ಯತ್ಯಾಸ ಕಾಣ್ಬೋದು. ನಾನು ಹೇಳುವಂಥದ್ದು ಅಕಾಡೆಮಿಕಲಿ, ನಿಮ್ಮ ಅಕಾಡೆಮಿಕ್ ದೃಷ್ಟಿಕೋನದಲ್ಲಿ ಯಾವ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಹೇಳುವಂಥದ್ದನ್ನು ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಅದೇನಂತ ನೋಡೋಣ. ನೋಡಿ, ಮೊದಲದಾಗಿ ಒಂದು ಮಾತಿದೆ, ಸ್ಟಡಿ ಹಾರ್ಡ್, ದ ವೆಲ್ ಈಸ್ ಡೀಪ್ ಆ್ಯಂಡ್ ದ ಬ್ರೈನ್ಸ್ ಆರ್ ಶಾಲೋ. ಅಂದರೆ ಏನರ್ಥ, ನಾವು ಏನು ಓದಬೇಕು ಹೇಳುವಂಥದ್ದಿದೆ ಅದು ಬಹಳವೇ ಆಳವಾಗಿದೆ, ಅದರದ್ದು ಆಳ ನಮಗೆ ತಿಳಿಯೋದಿಲ್ಲ. ಆದರೆ ನಮ್ಮ ಬುದ್ಧಿಮಟ್ಟ ಹೇಗಿದೆ, ಸ್ವಲ್ಪ ಕಂಪೇರಿಟಿವ್ಲಿ ಕಮ್ಮಿನೇ, ಯಾಕೆಂದರೆ ನಾವು ಅಷ್ಟು ತಯಾರಿ ಮಾಡ್ಕೊಂಡಿಲ್ಲ. ಸೊ ಅಂಥ ಆಳವನ್ನು ತಿಳಿಲಿಕ್ಕೋಸ್ಕರ ನಾವು ಎಷ್ಟು ಓದಬೇಕು, ಹಾಗಿದ್ರೆ ಸೊ ಎಷ್ಟು ತಯಾರಿ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಒಂದು ರೂಲ್ ಏನಂತಂದರೆ, ಖಂಡಿತವಾಗಿಯೂ ಕಷ್ಟಪಡೋರು, ಕಷ್ಟ ಅಂದರೆ ಕಷ್ಟಪಡೋರಲ್ಲ, ಇಷ್ಟಪಟ್ಟು ಯಾರು ಕಷ್ಟಪಡ್ತಾರೆ, ಇಷ್ಟದಿಂದ ನಾನೇನಾದರೂ ಸಾಧನೆ ಮಾಡಬೇಕು, ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು, ಅಥವಾ ಯಾವುದಾದ್ರೂ ಒಂದು ಗುರಿ ಅಂತ ಇರಬೇಕು, ಅಥವಾ ಒಂದು ಒಳ್ಳೆ ಹುದ್ದೆ ತೊಗೊಳ್ಬೇಕು, ಅಥವಾ ಒಳ್ಳೆ ಸಂಬಳ ನೀಡುವಂಥ ಒಂದು ಕೆಲಸ ಸಂಪಾದಿಸಬೇಕು, ಅಥವಾ ಒಂದು ಸಮಾಜದಲ್ಲಿ ಗೌರವಾನ್ವಿತ ಒಂದು ವ್ಯಕ್ತಿಯಾಗಿರಬೇಕು, ಅಥವಾ ನಿಮ್ಮ ಖುಷಿಗೆ, ನಾನು ಇಷ್ಟಪಟ್ಟಂಥ ಕೆಲಸ ಮಾಡಬೇಕು ಹೇಳುವಂಥ ಯಾವುದೇ ಉದ್ದೇಶದಿಂದ ಕಷ್ಟಪಡೋರು, ಅವರು ಕಷ್ಟಪಡೋರಲ್ಲ, ಇಷ್ಟಪಟ್ಟು ಕಷ್ಟಪಡೋರಾಗ್ತಾರೆ. ಅದು ಕಷ್ಟ ಆಗಿರೋದಿಲ್ಲ, ಇಷ್ಟದ ಕೆಲಸ ಆಗಿರುತ್ತೆ. ಸೊ ಇದು ಖಂಡಿತವಾಗಿಯೂ ಈ ಒಂದು ರೂಲ್ ಯಾರು ಅಳವಡಿಸ್ಕೊಳ್ತೀರಿ ಅವ್ರು ಮಾತ್ರ ಈ ಮುಂದಿನ ವಿಡಿಯೋ ನೋಡಿ. ಯಾಕೆಂದರೆ ನಾನು ಹೇಳುವಂಥದ್ದು ಕಷ್ಟದ ಹಾದಿನೇ, ಆದರೆ ಅದು ನಿಮಗೆ ಕಷ್ಟ ಅಂತ ಅನಿಸದೇ ಇದ್ದರೆ ಆವಾಗದು ನೀವು ಈ ವಿಡಿಯೋನ ನೋಡು ಕೂಡ ಒಂದು ನಿಮಗೆ ಲಾಸ್ ಆಗೋದಿಲ್ಲ. ಇಲ್ಲಾಂದರೆ ಏನನ್ಸುತ್ತೆ, ಇಷ್ಟೊಂದು ಯಾರು ಓದ್ತಾರೆ, ಯಾಕೆ ಸ್ಟಡಿ ಮಾಡಬೇಕು, ಇದು ನನ್ನ ಕೈಲಿ ಓದೋಂಥದ್ದಲ್ಲ, ನನಗೆ ಅರ್ಥ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ಯಾವುದೇ ಮಾಧ್ಯಮದ ಡಿಫ್ರೆನ್ಸ್ ಇಲ್ಲ. ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿರ್ಬೋದು, ಕನ್ನಡ ಮಾಧ್ಯಮದಲ್ಲಿರ್ಬೋದು, ಅಥವಾ ನಿಮ್ಮ ಒಂದು ಸೋಷಲ್ ಸ್ಟೇಟಸ್ ಬೇರೆ ಇರ್ಬೋದು, ಫೈನಾನ್ಷಿಯಲಿ ಒಳ್ಳೆಯದಾಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಸ್ವಲ್ಪ ಕಮ್ಮಿ ಇದರಲ್ಲಿ ಕಷ್ಟಪಡೋರು ಇರ್ಬೋದು. ಇದು ಯಾವುದೂ ಅಪ್ಲೈ ಆಗೋದಿಲ್ಲ. ಕೇವಲ ನಿಮ್ಮ ಆ ಮನಸ್ಸು, ಹಂಬಲ, ನ್ಯಾಯಾಧೀಶ ಹುದ್ದೆ ತಯಾರಿಗೋಸ್ಕರ ನೀವು ಎಷ್ಟು ತ್ಯಾಗ ಮಾಡಬಲ್ಲಿರಿ. ತ್ಯಾಗಕ್ಕಿಂತ ನಾನು ತ್ಯಾಗ ಹೇಳೋ ಶಬ್ದ ಇಷ್ಟಪಡೋದಿಲ್ಲ, ಯಾಕೆಂದರೆ ನೀವು ಎಷ್ಟು ಅದಕ್ಕೆ ಶ್ರದ್ಧೆ ವಹಿಸ್ತೀರಿ, ಆ ಶ್ರದ್ಧೆಗೋಸ್ಕರ ಎಷ್ಟು ನಿಮ್ಮ ಸಮಯವನ್ನು ಮೀಸಲಿಡ್ತೀರಿ,
ಅದ್ರ ಪ್ರಕಾರ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಹೊರತು ಬೇರೆ ಯಾವ ಕ್ಯಾಟಗರಿ, ನೀವು ಯಾವುದೇ ಗಂಡಸಿರಲಿ ಹೆಂಗಸಿರಲಿ ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಇದಿರಲಿ ಅಥವಾ ನಿಮ್ಮ ಎಜುಕೇಷನ್ ಇರಲಿ ಎಕ್ಸೆಪ್ಟ್ LLB ಅದು ಹೊರತುಪಡಿಸಿ ಬೇರೆ ಯಾವ ನೀವು ಹೈಯರ್ ಡಿಗ್ರಿ ಇರಲಿ, ಪೋಸ್ಟ್ ಗ್ರ್ಯಾಜುಯೇಟ್ ಇರಲಿ, PhD ಇರಲಿ ಅಥವಾ ನಾರ್ಮಲ್ ಡಿಗ್ರಿ ಹೋಲ್ಡರ್ ಇರಲಿ, LLB ಹೋಲ್ಡರ್ ಇರಲಿ, ಅದು ಯಾವುದು ಒಂದು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋದ ಪ್ರಥಮದಲ್ಲೇ ಸ್ಟಾರ್ಟಿಂಗಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ಇದಾದ ನಂತರ ಬೆನಿಫಿಟ್ಸ್ ಏನಂತ ನೋಡೋಣ. ನೋಡಿ, ಇಲ್ಲಿ 3 ರೀತಿಯ ಅಕಾಡೆಮಿಕ್ ಬೆನಿಫಿಟ್ಸ್ ನಾವು ಕಾಣ್ಬೋದು. ಜುಡಿಷರಿ ಎಕ್ಸಾಮ್ ಓದೋ ಕಾರಣದಿಂದ ನಾವೇನು ಮಾಡ್ತೇವೆ ಅಂದರೆ ಫಸ್ಟ್ ಸಿಲೆಬಸ್ ನೋಡ್ತೇವೆ. ಆ ಸಿಲೆಬಸ್ಸಲ್ಲಿ ಏನಿರ್ತವೆ, ಸಿಲೆಬಸ್ಸಲ್ಲಿ ಬೇರೆ ಆ್ಯಕ್ಟ್ಗಳನ್ನು ಓದಬೇಕು. ಆ್ಯಕ್ಟ್ಗಳನ್ನು ಕೊಟ್ಟಿರ್ತಾರೆ ನಿಮಗೆ, ಇಂತಿಂಥ ಚಾಪ್ಟರ್ ಓದಬೇಕು ಅಂತಲ್ಲ, ಇಂತಿಂಥ ಆ್ಯಕ್ಟ್ಗಳನ್ನು ಓದಿ, 10 ಆ್ಯಕ್ಟ್ಗಳಿವೆ, 10 ಆ್ಯಕ್ಟ್ ಓದಿ, ಅದರಲ್ಲಿ 9 ಸೆಂಟ್ರಲ್ ಆ್ಯಕ್ಟ್, 1 ಲೋಕಲ್ ಲಾ, ಇದನ್ನು ಓದಿ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಜಡ್ಜ್, ನಾನು ಹೇಳಿದ್ದು ಸಿವಿಲ್ ಜಡ್ಜ್ ಎಕ್ಸಾಮು ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಯಾರು ಬರೀತಾ ಇರ್ತೀರಿ ಅವ್ರಿಗೆ ಏನು ಹೇಳ್ತಾರೆ, ಇನ್ನು ಕ್ರಿಮಿನಲ್ ಲಾ ಎಂಟೈರ್ ಕೆಲವೊಂದು ರಾಜ್ಯಗಳಲ್ಲಿ ಆ್ಯಕ್ಟ್ಗಳನ್ನ ಅಷ್ಟೇ ಕೊಟ್ಬಿಡ್ತಾರೆ ಕ್ರಿಮಿನಲ್ ಲಾ ಅಂತ. ಕ್ರಿಮಿನಲ್ ಲಾದಲ್ಲಿ ಯಾವುದೇ ಆ್ಯಕ್ಟ್ ಬರ್ಬೋದು, ವೈಲ್ಡ್ ಲೈಫ್ ಆ್ಯಕ್ಟ್ ಬರ್ಬೋದು, NDPS ಆ್ಯಕ್ಟ್ ಬರ್ಬೋದು ಅಥವಾ ಎಕ್ಸೈಸ್ ಆ್ಯಕ್ಟ್ ಬರ್ಬೋದು, ಇಟ್ ಕುಡ್ ಬಿ ಎನಿಥಿಂಗ್. ಸೊ ಅಷ್ಟು ವಾಸ್ಟ್ ಆಗಿರುವಂಥದ್ದು. ಸೊ ಫಸ್ಟ್ ಏನಾಗುತ್ತೆ ಅಂದರೆ ನೀವು ಬೇರೆ ಆ್ಯಕ್ಟನ್ನು ಓದಲಿಕ್ಕೆ ಕಲಿತೀರಿ. ಬೇರೆ ಆ್ಯಕ್ಟ್ ನೀವು ಕಷ್ಟವಾಗಾದರೂ ಓದಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇಲ್ಲಾಂದರೆ ಉದಾಹರಣೆಗೆ ನಾನೇ ಒಂದು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಐ ವುಡಂಟ್ ಗೆಟ್ ದ್ಯಾಟ್ ಟೈಮ್ ಅಷ್ಟು ಡೀಟೇಲ್ ಆಗಿ ಬೇರೆ ಆ್ಯಕ್ಟ್ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಓದಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕೆಂದರೆ ನಾವು ಆ ಕೇಸನ್ನು ಸ್ಟಡಿ ಮಾಡಬೇಕು, ಪ್ಲಸ್ ಅದಕ್ಕೆ ರೆಲೆವೆಂಟ್ ಇರುವಂಥ ಸೆಕ್ಷನ್ಗಳನ್ನು ಓದ್ತಿದ್ವಿ ಹೊರತು ಡೀಟೇಲ್ ಆಗಿ ಬೇರೆ ಆ್ಯಕ್ಟನ್ನು ಓದುವಂತಹದ್ದು ಬಹಳ ಕಮ್ಮಿ. ರೆಲೆವೆಂಟ್ ಯಾವ್ದು, ಈಗ ಉದಾಹರಣೆಗೆ ಆರ್ಡರ್ 7 ರೂಲ್ 11 ಓದ್ತೇವೆ, ಅದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ರೂಲಿಂಗ್ಸ್ ಇದೆಯಾ ನೋಡ್ತೇವೆ, ಅದನ್ನು ಕೋರ್ಟಿಗೆ ಹೋಗಿ ನಾವು ಅದನ್ನು ಯಾವುದೇ ರೀತಿ ಬಳಸ್ಕೊಳ್ಬೇಕು. ವಿ ಯೂಸ್ ಟು ಡೂ ಲೈಕ್ ದ್ಯಾಟ್. ಆದರೆ ಆರ್ಡರ್ 7 ರೂಲ್ 1, ಆರ್ಡರ್ 7 ರೂಲ್ 2, ಆರ್ಡರ್ 7 ರೂಲ್ 3 ಈ ಥರ ಎಲ್ಲ ಓದಿದ್ದು ಬಹಳ ಕಮ್ಮಿ. ಸೊ ಅದು ಯಾಕೆಂದರೆ ಒಂದು ಟೈಮಿನ ಕೊರತೆ ಕಾರಣದಿಂದ, ಮತ್ತು ಆಲ್ರೆಡಿ ನಮಗೆ ಓದಲಿಕ್ಕೆ ಪ್ಲೇಂಟ್, ಪ್ಲೀಡಿಂಗ್ಸ್, ರಿಟರ್ನ್ ಸ್ಟೇಟ್ಮೆಂಟು, ಅಪ್ಲಿಕೇಶನ್ನು, ಆರ್ಡರ್ಸ್ಗಳು ಓದಲಿಕ್ಕೆ ಬಹಳಷ್ಟು ಇರೋ ಕಾರಣಕ್ಕೆ ನ್ಯಾಚುರಲಿ ಓದಬೇಕು ಅಂತ ಮನಸ್ಸಿದ್ರೂ ಸಹ ಓದುವಂತಹ ಅವಕಾಶ ಸಿಗೋದಿಲ್ಲ. ಸೊ ಇದು ಒಂದು ಸಾಮಾನ್ಯವಾಗಿ ನಾವು ಲಾಯರ್ ಆಗಿರುವಾಗ ಅಥವಾ ಅಡ್ವೊಕೇಟ್ಸ್ ಬೇರೆ ಪ್ರೊಫೆಷನಲ್ ಇರುವಾಗ ಆಗುವಂಥ ಒಂದು ಸಾಮಾನ್ಯವಾದ ಒಂದು ಸಂಗತಿ. ಆದರೆ ನೀವು ಜುಡಿಷರಿ ಎಕ್ಸಾಮ್ಗೆ ಓದ್ತೀರಿ ಅಂತ ಆದರೆ ಆವಾಗ ಖಂಡಿತವಾಗಿ ಒಂದು ಬೇರೆ ಆ್ಯಕ್ಟ್ ತೊಗೊಳ್ಳೇಬೇಕು. ತೊಗೊಳ್ತಿದ್ರು ನೀವು ಒಂದು ರಫ್ ಆಗಾದ್ರೂ ಸ್ಟಡಿ ಮಾಡ್ತೀರಿ, ಏನಿದೆ ಬೇರೆ ಆ್ಯಕ್ಟ್, CPC ಬೇರೆ ಆ್ಯಕ್ಟಲ್ಲಿ ಎಷ್ಟು ಸೆಕ್ಷನ್ಸ್ಗಳಿವೆ, ಎಷ್ಟು ಸೆಕ್ಷನ್ 1 ಸೆಕ್ಷನ್ 158 ತನಕ ಏನು ಹೇಳ್ತಾರೆ, ಆರ್ಡರ್ 1 ಏನು ಹೇಳ್ತಾರೆ, ಆರ್ಡರ್ 2 ಏನು ಹೇಳ್ತಾರೆ. ಸೊ ಈ ರೀತಿಯ ಒಂದು ವಿಷಯಗಳನ್ನು ಕಣ್ಣು ಹಾಯಿಸ್ತೀರಿ. ಸೊ ಈ ರೀತಿ ಓದೋದ್ರಿಂದ ಏನಾಗುತ್ತೆ, ನಿಮಗೆ ಪ್ರೊಫೆಷನಲ್ಲಿ ನಿಮಗೆ ಯಾವುದೋ ಒಂದು ಉಪಯುಕ್ತವಾದಂಥ ಒಂದು ಸಂಗತಿ ಗೊತ್ತಾಗ್ಬಿಡ್ಬೋದು. ಈಗ ಲಾಯರ್ ಅಂದರೆ ಎಲ್ಲ ಆ್ಯಕ್ಟ್ಗಳನ್ನು, ಎಲ್ಲ ಒಂದು ಪ್ರಾವಿಷನ್ಸ್ ಗೊತ್ತಿರಬೇಕು ಅಂತ ಇಲ್ಲ. ಆದರೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ, ಯಾವುದಾದ್ರೂ ಲೀಗಲ್ ಪ್ರಾಬ್ಲಮ್ ಬಂದಾಗ ಯಾವ ಪ್ರಾವಿಷನ್ ಎಲ್ಲಿ ಸಿಗತ್ತೆ ಹೇಳುವಂಥದ್ದು ಗೊತ್ತಿರಬೇಕು. ಅದು ಲಾಯರ್ ಅಂತ ಅಂದರೆ ಅರ್ಥ. ಸೊ ಆ ಕಾರಣಕ್ಕೆ ಬೇರೆ ಆ್ಯಕ್ಟ್ ಒಂದು ಕಂಪ್ಲೀಟಾಗಿ ಓದಲಿಕ್ಕೆ ನಿಮಗೆ ಸಿಗತ್ತೆ. ಅದರಿಂದ ನಿಮಗೆ ಬಹಳ ಒಂದು ನ್ಯಾಚುರಲಿ ಏನಾಗುತ್ತೆ, ಪ್ರಯತ್ನ ಪಡದೆ ಸಹಜವಾಗಿ ಸೆಕ್ಷನ್ಸ್ಗಳೆಲ್ಲ ನೆನಪಿಡಲಿಕ್ಕೆ ಪ್ರಾರಂಭ ಆಗ್ತವೆ. ಸೆಕ್ಷನ್ 1, 2, 3, 4 ಅಂತಲ್ಲ, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಾನೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮಗೆ ಹೇಗೋ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ತಯಾರಿ ಮಾಡ್ಕೊಳ್ತಿದ್ದೀರಿ ಹೇಳುವಂಥ ಕಾರಣಕ್ಕೆ ನೀವು ಅನಿವಾರ್ಯವಾಗಿ ಬೇರೆ ಆ್ಯಕ್ಟನ್ನು ಓದುವಂತಹ ಸಂದರ್ಭ ಬರುತ್ತೆ, ವಿಚ್ ಈಸ್ ಅ ಕೈಂಡ್ ಆಫ್ ಅ ಬೂನ್. ನಿಮಗೆ ಅದೊಂದು ವರದಾನ. ಅದು ಕಷ್ಟ ಅಂತ ಖಂಡಿತವಾಗ್ಲೂ ಅಲ್ಲ. ಪ್ಲಸ್ ಅದ್ರ ಜೊತೆ ನೀವೇನು ಮಾಡ್ತೀರಿ, ಟ್ರಾನ್ಸ್ಲೇಷನ್ ಸಂಬಂಧಪಟ್ಟ ಹಾಗೆ ಇಂಗ್ಲೀಷಲ್ಲಿ ಏನಿದೆ ಟ್ರಾನ್ಸ್ಲೇಷನ್ನು, ಕನ್ನಡದಲ್ಲಿ ಏನಿದೆ, ಆರ್ಡರ್ 1ಗೆ ಏನು ಹೇಳ್ತಾರೆ, ಆರ್ಡರ್ ಅದೇ ಕನ್ನಡದಲ್ಲಿ ಏನು ಹೇಳ್ತಾರೆ, ಪಾರ್ಟಿಗಳಿಗೆ ಪಕ್ಷ ಅಂತ ಹೇಳ್ತಾರೆ. ಸೊ ಅದೇ ಇಂಗ್ಲೀಷ್ ಕನ್ನಡದಲ್ಲಿ ಏನೇನು ಹೇಳ್ತಾರೆ ಹೇಳುವಂಥದ್ದನ್ನು ಸಹಜವಾಗಿ ತುಲನೆ ಮಾಡ್ತಾ ಹೋಗ್ತೀರಿ. ಆವಾಗ ಏನಾಗುತ್ತೆ, ಇಟ್ ವಿಲ್ ಬಿ ನಿಮಗೆ ಮನಸ್ಸಲ್ಲಿ ಅಚ್ಚುಳಿಯತ್ತೆ. ಸೊ ಒಂದು ಎಂಟೈರ್ ಸಿಲೆಬಸ್ ಓದೋ ಕಾರಣದಿಂದ ನೀವು ಎಂಟೈರ್ ಬೇರೆ ಆ್ಯಕ್ಟ್ ಓದುವಂತಹ ಒಂದು ಎಂಟೈರ್ ಅಂದರೆ ಒಂದು ಸಲ ಆದರೂ ಓದ್ತೀರಿ. ಓದಲಿಕ್ಕೆ ಆಗದಿದ್ರೆ ಓದಲಿಕ್ಕೆ ಪ್ರಯತ್ನ ಪಡ್ತೀರಿ. ಸೊ ನಾವು ಆಕಾಶಕ್ಕೆ ಏಣಿ ಹಾಕಿದರೆ ಅಟ್ಲೀಸ್ಟ್ ಅಟ್ಟಕ್ಕಾದರೂ ಹೋಗಿ ಮುಟ್ತೇವೆ. ಸೊ ಅದು ನಮ್ಮ ಒಂದು ಸಿದ್ಧಾಂತ ಆಗಿರಬೇಕು. ಸೊ ಅದೊಂದು ಫಸ್ಟ್ ಬೆನಿಫಿಟ್. ಸೊ ನಿಮಗೆ ಈಗ ನ್ಯಾಚುರಲಿ ನಾವು ಹೇಳೋದು ಕಂಡ್ರೆ ಬೇರೆ ಆ್ಯಕ್ಟ್ ಓದೋದ್ರಿಂದ ಏನು ಲಾಭ ಅಂತ ಅನಿಸ್ಬೋದು, ಬಟ್ ಓದಿದವ್ರಿಗೆ ಗೊತ್ತು. ಆ ಬೇರೆ ಆ್ಯಕ್ಟ್ನ ಪ್ರತಿ ಸೆಕ್ಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವ್ರಿಗೆ ಗೊತ್ತು ಅದರದ್ದು ಮಹತ್ವ ಏನು, ಇದರಿಂದ ನಾನು ಏನು ಕಲಿತೆ, ಅಥವಾ ಸಾಮಾನ್ಯವಾಗಿ ಲಾ ಸಬ್ಜೆಕ್ಟ್ಸಲ್ಲಿರುವಂತಹ ಸಾಮಾನ್ಯ ಸಂಗತಿಗಳು ಬೇರೆ ಆ್ಯಕ್ಟಲ್ಲಿ ಹೇಗೆ ರಿಪೀಟ್ ಆಗ್ತವೆ, ಅಥವಾ ಯಾಕೆ ಈಗ ಹೊಸ ಕಾನೂನನ್ನು ಚೇಂಜ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ಯಾವ ಒಂದು ಕ್ಲಾಸ್ ಇಟ್ ಹ್ಯಾಸ್ ಬಿಕಮ್ ರಿಡಂಡೆಂಟ್,
ಬೇರೆ ಆ್ಯಕ್ಟ್ ಓದೋದ್ರಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂದರೆ ಯಾವುದು ಬ್ರಿಟಿಷ್ ಕಾನೂನು ಅದೇ ಮುಂದುವರ್ಕೊಂಡು ಬಂದಿದೆ, ಅದು ಈಗ ಹೇಗೆ ಅಪ್ರಸ್ತುತವಾಗಿವೆ, ಹೇಗೆ ಅದು ಯೂಸ್ ಇಲ್ಲ ಹೇಳುವಂಥದ್ದೊಂದು ಅಂದಾಜಾಗತ್ತೆ. ಸೊ ಹಲವಾರು ಅದರಲ್ಲಿ ಮತ್ತೆ ನಿಮಗೆ ಒಂದು ಬೆನಿಫಿಟ್ಸ್ ಬಹಳಷ್ಟಿವೆ. ಬಟ್ ಎಂಟೈರ್ಲಿ ಏನು ಫಸ್ಟ್ ಬೆನಿಫಿಟ್ ಅಂದರೆ ನೀವು ಬೇರ್ ಆ್ಯಕ್ಟ್ನ ಕಡೆ ಮುಖ ಮಾಡ್ತೀರಿ, ಯು ಆರ್ ಟುವರ್ಡ್ಸ್ ಬೇರ್ ಆ್ಯಕ್ಟ್. ಅದು ಬಹಳ ಮುಖ್ಯ ನಮ್ಮ ಯಾವುದೇ ಪ್ರೊಫೆಷನ್ಗಿರಲಿ, ಇಟ್ ಈಸ್ ದಿ ಕೋರ್ ಒಂದು ಫೌಂಡೇಶನ್ ಅಂತ ನಾವು ಹೇಳ್ಬೋದು. ಸೊ ಇದು ಒಂದಾದರೆ ನೆಕ್ಸ್ಟ್ ಒನ್, ಯು ವಿಲ್ ಬಿ ಹ್ಯಾವಿಂಗ್ ಎ ಡಿಫ್ರೆಂಟ್ ಅಪ್ರೋಚ್. ನಿಮ್ಮ ಅಪ್ರೋಚೇ ಬೇರೆ ಆಗತ್ತೆ. ಯಾಕೆ ಅಂದರೆ ಜುಡಿಷರಿ ಎಕ್ಸಾಮ್ ಓದೋರಿಗೆ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ವಿಲ್ ಬಿ ಸಾಲ್ವಿಂಗ್ ಪ್ರಾಬ್ಲಮ್ಸ್, ವಿಲ್ ಬಿ ಸಾಲ್ವಿಂಗ್ ಕ್ವಶನ್ ಪೇಪರ್ಸ್. ನಾವು ಫಸ್ಟ್ ಹೇಳುವಂಥದ್ದೇ ಜುಡಿಷರಿ ಎಕ್ಸಾಮ್ಸ್ ತಯಾರಿ ಮಾಡ್ಕೊಳ್ಳೋರಿಗೆ, ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಅಂತ ಹೇಳ್ತೇವೆ. ಕ್ವಶನ್ ಪೇಪರ್ ಅಂದರೆ ಏನಿದೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡೋದಿರುತ್ತೆ, ಇನ್ನೊಂದು ನಮ್ಮ ಮೇನ್ಸ್ ಎಕ್ಸಾಮ್ಸ್ದು ಡೀಟೇಲ್ ಆಗಿ ಆನ್ಸರ್ಸ್ಗಳನ್ನು, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನು ಸ್ಟಡಿ ಮಾಡುವಂಥದ್ದು ಇರುತ್ತೆ. ಸೊ ಮೇನ್ಸ್ ಎಕ್ಸಾಮ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನಾವು ನೋಡ್ಲಿಕ್ಕೆ ಹೋದರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅದರದ್ದು ಅಪ್ರೋಚ್ ಬೇರೆ. ನಾವು ಡೈರೆಕ್ಟ್ ಸೆಕ್ಷನ್ 1 ಹೇಗೂ ಓದ್ತೇವೆ, ಎಂಟರ್ ಸಿಲೆಬಸ್ ಓದಲಿಕ್ಕೆ ಟ್ರೈ ಮಾಡ್ತೇವೆ, ಹೌದು. ಆದರೆ ಅದು ನೆನಪಲ್ಲಿ ಇಡುವಂಥದ್ದು ಯಾವಾಗ, ವೆನ್ ವಿ ಅಪ್ಲೈ ದ ಪ್ರಾಬ್ಲಮ್ಸ್, ವೆನ್ ವಿ ಅಪ್ಲೈ ದ ಪ್ರಿನ್ಸಿಪಲ್ಸ್ ಟು ದ್ಯಾಟ್ ಪ್ರಾಬ್ಲಮ್. ಅದು ಹೇಗೆ ಅಂದರೆ, ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಡಿಕ್ರಿ ಹೇಳುವಂಥದ್ದು ಒಂದು ಟಾಪಿಕ್ ಇದೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಲಿ, ಸೆಕ್ಷನ್ 2 ಸಬ್ಸೆಕ್ಷನ್ 2 ಅಲ್ಲಿ. ಈ ಸೆಕ್ಷನ್ ಸಬ್ಸೆಕ್ಷನ್ 2 ಅಲ್ಲಿ ಡಿಕ್ರಿ ಅಂದರೆ ಏನೇನು ನಾವು ಕಾಣ್ತೇವೆ ಅಂದರೆ, ಇಂಗ್ರೀಡಿಯೆಂಟ್ಸ್ ಆಫ್ ದ ಡಿಕ್ರಿ ಅಂದರೆ ಡಿಕ್ರಿ ಅಂದರೆ ಏನೇನು ಇರಬೇಕು, ಒಂದು ಫಾರ್ಮಲ್ ಅಡ್ಜುಡಿಕೇಷನ್ನು, ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ದಿ ಕೋರ್ಟ್ ವಿಚ್ ಈಸ್ ಕನ್ಕ್ಲೂಸಿವ್ಲಿ ಡಿಟರ್ಮೈನಿಂಗ್ ದ ರೈಟ್ಸ್ ಆಫ್ ದಿ ಪಾರ್ಟೀಸ್ ವಿಚ್ ಈಸ್ ಇನ್ ಅ ಸೂಟ್ ಹೇಳುವಂಥದ್ದು ಇಂಗ್ರೀಡಿಯೆಂಟ್ಸ್. ಅದ್ರ ಜೊತೆಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಕ್ರಿ ಹೇಳ್ತಾರೆ, ಪ್ರಿಲಿಮಿನರಿ ಡಿಕ್ರಿ ಇದೆ, ಫೈನಲ್ ಡಿಕ್ರಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಯಾವುದು ಡೀಮ್ಡ್ ಡಿಕ್ರಿ ಅಂತ ಹೇಳ್ತಾರೆ, ಯಾವುದು ಡಿಕ್ರಿ ಅಲ್ಲ ಅಂತ ಹೇಳ್ತಾರೆ. ಸೊ ಯಾವುದು ಡಿಕ್ರಿ ಅಂತ, ಡೀಮ್ಡ್ ಡಿಕ್ರಿ ಅಂತ ನೋಡ್ಲಿಕ್ಕೆ ಹೋದರೆ, ರಿಜೆಕ್ಷನ್ ಆಫ್ ದಿ ಪ್ಲೇಂಟ್ ಇಟ್ಸ್ ಒನ್ ಆಫ್ ದಿ ಡೀಮ್ಡ್ ಡಿಕ್ರಿ. ಹಾಗೆ ಇದು ಆರ್ಡರ್ ಫಾರ್ ರೆಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಸೆಕ್ಷನ್ 144 ಅಲ್ಲಿ, ಅದು ಕೂಡ ಡೀಮ್ಡ್ ಡಿಕ್ರಿ ಅಂತ ಹೇಳ್ತಾರೆ. ಹಾಗೆ ವಿಚ್ ಇಸ್ ನಾಟ್ ಅ ಡಿಕ್ರಿ ಅಂದರೆ ಯಾವುದೇ ಒಂದು ಆರ್ಡರ್ ವಿಚ್ ಇಸ್ ಮೇಡ್ ಫಾರ್ ಡಿಸ್ಮಿಸಲ್ ಫಾರ್ ಡಿಫಾಲ್ಟ್, ಅದು ನಾಟ್ ಅ ಡಿಕ್ರಿ, ಅದು ಡಿಕ್ರಿ ಆಗೋದಿಲ್ಲ. ಹಾಗೆ ಇನ್ನೊಂದು ಯಾವುದು ಡಿಕ್ರಿ ಅಲ್ಲ ಅಂದರೆ ಈ ಅಪಿಲೇಬಲ್ ಆರ್ಡರ್ಸ್ ಇರುತ್ತವಲ್ಲ, ಸೊ ಅಂಥ ಆರ್ಡರ್ಸ್ಗಳು ದೇ ಆರ್ ನಾಟ್ ಡಿಕ್ರೀಸ್. ಸೊ ಇದು ಒಂದು ನಮಗೆ ಒಂದು ಸ್ಟ್ರಕ್ಚರ್, ಡಿಕ್ರಿ ಹೇಳುವಂಥದ್ದಕ್ಕೆ ಒಂದು ಸ್ಟ್ರಕ್ಚರ್ ಅಂತ ನಾವು ನೋಡ್ಬೋದು. ಆದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಹೇಗೆ ಬರ್ತವೆ ಅಂದರೆ, ಆರ್ಡರ್ ಪಾಸಿಂಗ್ ರಿಗಾರ್ಡಿಂಗ್ ದಿ ಅಬೇಟ್ಮೆಂಟ್ ಆಫ್ ದಿ ಸೂಟ್, ಆರ್ಡರ್ ಸಮ್ಮರ್ಲಿ ಡಿಸ್ಮಿಸಿಂಗ್ ದ ಅಪೀಲ್ ಹೇಳುವಂಥದ್ದೆಲ್ಲ ಒಂದು ಬೇರೆ ರೀತಿಯ ಆರ್ಡರ್ಸ್ಗಳ ಬಗ್ಗೆ ಕೇಳ್ತಾರೆ. ಆವಾಗ ನಾವೇನು ಅಪ್ಲೈ ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ದ ಪ್ರಿನ್ಸಿಪಲ್ಸ್, ವೆದರ್ ದೀಸ್ ಆರ್ ಸಬ್ಸ್ಟ್ಯಾಂಟಿವ್ ರೈಟ್ಸ್, ವೆದರ್ ದಿಸ್ ಇಸ್ ಕನ್ಕ್ಲೂಸಿವ್ಲಿ ಡಿಟರ್ಮೈನಿಂಗ್ ದ ರೈಟ್ಸ್ ಆಫ್ ದಿ ಪಾರ್ಟೀಸ್. ಪ್ರತಿಯೊಂದಕ್ಕೂ ಒಂದೊಂದು ರೀಸನ್ ಇರುತ್ತೆ. ಸೊ ಆ ರೀಸನನ್ನು, ಆ ಒಂದು ಅಪ್ರೋಚನ್ನು ನಾವು ಅಪ್ಲೈ ಮಾಡಿ, ಸೆಕ್ಷನ್ 2 ಅನ್ನು ಅಪ್ಲೈ ಮಾಡಿ, ರೀಸನಿಂಗು ಅಪ್ಲೈ ಮಾಡಿ, ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ್ಯಾಟ್ MCQ ಪ್ರಾಬ್ಲಮ್. ಸೊ ಹೀಗೆ ಇರುವಾಗ, ಸೊ ಡೈರೆಕ್ಟ್ ಸೆಕ್ಷನ್ ಅಲ್ಲ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಇದು ಕೂಡ ನಾವು ಓದ್ತೇವೆ. ಸೊ ನನ್ನ ಮಟ್ಟಿಗೆ ನೀವು ನಾರ್ಮಲ್ ಓದೋದಕ್ಕಿಂತ, ನಾರ್ಮಲ್ ನಾವು ಸ್ಟಡಿ ಮಾಡೋದಕ್ಕಿಂತ ನೀವು ಜುಡಿಷರಿ ಎಕ್ಸಾಮ್ ಬರೆದಿದ್ರೂ ತೊಂದರೆ ಇಲ್ಲ, ಬಟ್ ತಯಾರಿ ಮಾಡ್ಕೊಳ್ಳಿ. ಸೊ ಅದನ್ನು ಹೇಳುವಂಥದ್ದು. ಯಾಕೆಂದರೆ ಯು ವಿಲ್ ಬಿ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್. ಸೊ ದಿಸ್ ಈಸ್ 100% ಗ್ಯಾರಂಟಿ. ನೀವು ಸುಮಾರು ನಿಮ್ಮ ಒಂದು ನಾರ್ಮಲ್, ನಾನು ಅಸೆಸ್ ಮಾಡೋ ಪ್ರಕಾರ ನಾರ್ಮಲ್ ಓದೋರ್ಗಿಂತ, ನಾರ್ಮಲ್ ತಯಾರಿ ಮಾಡ್ಕೊಳ್ಳೋದೇ ಓದೋರ್ಗಿಂತ ತಯಾರಿ ಮಾಡ್ಕೊಳ್ಳೋರು ಸಮ್ವೇರ್ ದೇ ಆರ್ ಅಬೌಟ್ 2-3 ಪಟ್ಟು ದೇ ಆರ್ ಮೋರ್ ಅಕಾಡೆಮಿಕಲಿ ಫಾರ್ವರ್ಡ್, ಅಕಾಡೆಮಿಕಲಿ ಸ್ವಲ್ಪ ಮುಂದೆ ಇರ್ತಾರೆ. ಅವರು PUC LLBಲಿ ಎಷ್ಟೇ ಮಾರ್ಕ್ಸ್ ತೊಗೊಂಡಿರ್ಬೋದು, ನಾನು ಕೇವಲ ತಯಾರಿ ಮಾಡ್ಕೊಳ್ಳೋ ಆ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಹಳೆ ಮಾರ್ಕ್ಸ್ ಎಲ್ಲ ಮರ್ತುಬಿಡಿ. ತಯಾರಿ ಮಾಡ್ಕೊಳ್ಳೋರು ತಯಾರಿ ಮಾಡ್ಕೊಳ್ಳೋದಕ್ಕಿಂತ ನಾರ್ಮಲಿ ಅವರಿಗೆ ಗೊತ್ತಿರುವಂತಹ ಸೆಕ್ಷನ್ಸ್ಗಳು ಅಥವಾ ಆ ಕೇಸ್ ಲಾಸ್ಗಳು ಅದನ್ನು ನೋಡ್ಕೊಳ್ಳಿಕ್ಕೆ ಹೋದರೆ ಕಂಪ್ಯಾರಿಟಿವ್ಲಿ ಯು ಸ್ಟ್ಯಾಂಡ್ ಮಚ್ ಒಂದು 2-3 ಪಟ್ಟೆ ಸ್ವಲ್ಪ ಅಕಾಡೆಮಿಕಲಿ you will be knowing sections better, you will be knowing the case laws better, you will be knowing the application of the case laws better, you will be knowing the application of the sections better. ಇದು ನಾನು ಕಂಡುಕೊಂಡಂಥ ಒಂದು ಸಾಮಾನ್ಯವಾದಂಥ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಸಂಗತಿ ಅಂತ ನಾನು ಇದು ಒಂದು ವಿಷಯನ ಹೇಳ್ಬೋದು. ಸೊ ಇದು ಒಂದು ಡಿಫ್ರೆಂಟ್ ಅಪ್ರೋಚ್ ಬರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡೋದ್ರಿಂದ. ಹಾಗೆ ಇನ್ನು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋದ್ರಿಂದ ನೀವು ತುಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಈ ಸೆಕ್ಷನಿಂದ ಆ ಸೆಕ್ಷನ್ ಹೇಗೆ ಡಿಫ್ರೆಂಟ್. ಉದಾಹರಣೆಗೆ ಆರ್ಡರ್ 16 CPC ಅದು ಕೂಡ ಸಮನ್ಸ್ ಬಗ್ಗೆ ಹೇಳುತ್ತೆ. ಆರ್ಡರ್ 5 ಆಫ್ CPC ಅದು ಕೂಡ ಸಮನ್ಸ್ ಬಗ್ಗೆ ಹೇಳುತ್ತೆ. ಡಿಫ್ರೆನ್ಸ್ ಏನು? ಆರ್ಡರ್ 5 ಪಾರ್ಟಿಗಳಿಗೆ ಕೊಡುವಂತಹ ಒಂದು ಸಮನ್ಸ್ ಬಗ್ಗೆ ಹೇಳುತ್ತೆ, ಆದರೆ ಆರ್ಡರ್ 16 ವಿಟ್ನೆಸ್ಗಳಿಗೆ ಕೊಡುವಂತಹ ಸಮನ್ಸ್ ಬಗ್ಗೆ ಹೇಳುತ್ತೆ. ಸೊ ಅದರಲ್ಲಿರುವಂಥ ಪ್ರೊಸೀಜರ್ಸ್ ಬೇರೆ, ಕೆಲವೊಂದು ಸಿಮಿಲರ್ ಇರ್ತವೆ.
ಸೊ ಅದನ್ನೆಲ್ಲ ನೀವು ಕಲಿಯುವಂಥದ್ದು ಈ ರೀತಿ ಪ್ರಾಬ್ಲಮ್ಸ್ಗಳು ಅದೇ ರೀತಿ ಕೊಟ್ಟಿರ್ತಾರೆ. ಕರ್ನಾಟಕದಂತ ಅಷ್ಟೇ ಅಲ್ಲ, ಬೇರೆ ಎಲ್ಲ ರೀತಿಯ ರಾಜ್ಯಗಳು ನೀವು ಸಾಲ್ವ್ ಮಾಡ್ತೀರಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪ್ರೊಸೀಜರ್ ಅಂತ ಅಂದಾಜಾಗತ್ತೆ. ಸೊ ಯು ಮೇ ಥಿಂಕ್ ನಮ್ಮ ಒಂದು ಲೀಗಲ್ ಸಿಸ್ಟಮು ಬೇರೆ ಲೀಗಲ್ ಸಿಸ್ಟಮ್ಗಿಂತ ಹೇಗೆ ಬೆಟರ್ ಇದೆ ಅಥವಾ ಯಾವುದರಲ್ಲಿ ಲ್ಯಾಕಿಂಗ್ ಇದೆ, ಇದೆಲ್ಲವೂ ಕೂಡ ನೀವು ನಾರ್ಮಲಿ ಕನೆಕ್ಟ್ ಮಾಡೋ ಕಾರಣಕ್ಕೆ ಇಫ್ ಯು ಬಿಕಮ್ ಅ ಜಡ್ಜ್, ನೀವು ಜಡ್ಜ್ ಆದರೆ ಯು ಕ್ಯಾನ್ ಗಿವ್ ಅ ವೆರಿ ಬೆಟರ್ ಜಡ್ಜ್ಮೆಂಟ್. ತುಂಬ ಒಳ್ಳೆ ರೀತಿಯ ಜಡ್ಜ್ಮೆಂಟನ್ನು ಬರಿಬೋದು. ಯಾಕೆಂದರೆ ಯು ವಿಲ್ ಬಿ ನೋಯಿಂಗ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಜಡ್ಜ್ ಆಗದಿದ್ರು ಬೇರೆ ರೀತಿಯಲ್ಲಾದರೂ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಈ ರೀತಿ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಗೊತ್ತಾಗೋದಕ್ಕೆ. ಸೊ ಪ್ರಾಕ್ಟಿಕಲ್ ಅಪ್ರೋಚ್ ಹೇಗೆ ಗೊತ್ತಾಗುತ್ತೆ ಅಂತ ಥರ್ಡ್ ಪಾಯಿಂಟ್ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಉದಾಹರಣೆಗೆ ಜಡ್ಜ್ಮೆಂಟ್ಗಳನ್ನು ಓದ್ತೇವೆ. ಜಡ್ಜ್ಮೆಂಟ್ ರೈಟಿಂಗ್ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಮೇನ್ಸ್ ಎಕ್ಸಾಮ್ಸಲ್ಲಿ. ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಇದೆ, ಹಾಗೆ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಇದೆ. ಈ ಸಿವಿಲ್ ಜಡ್ಜ್ಮೆಂಟ್ ಮತ್ತು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಓದ್ತಾ ನಾವು ಹೆಚ್ಚಾಗಿ ನೋಡುವಂಥದ್ದು ನಿಜವಾದ ಆರ್ಡರ್ಸ್ಗಳನ್ನು ನೋಡಿದರೆ, ನಿಜವಾದ ಜಡ್ಜ್ಮೆಂಟ್ಸ್ಗಳನ್ನು ನೋಡಿದರೆ, ಅದು ಕ್ರಿಮಿನಲ್ ಜಡ್ಜ್ಮೆಂಟ್ ನೋಡಿದರೆ ಹೆಚ್ಚಾಗಿ ಅಕ್ವಿಟಲ್ ಆಗುತ್ತೆ, ಆರೋಪಿಗಳು ಬಿಡುಗಡೆ ಆಗ್ತವೆ. ಯಾಕೆ ಇದು ಬಿಡುಗಡೆ ಆಗ್ತವೆ ಅಂದರೆ, ಯಾಕೆ ಅಂದರೆ ಪ್ರಾಸಿಕ್ಯೂಷನ್ ಈಸ್ ನಾಟ್ ಏಬಲ್ ಟು ಪ್ರೂವ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್. ಅಂದರೆ ಈ ಒಂದು ಅಭಿಯೋಜನೆ ಏನಿರ್ತಾರೆ ಪ್ರಾಸಿಕ್ಯೂಷನ್ ಅವರಿಗೆ ಸಂಶಯಾತೀತವಾಗಿ ಆರೋಪಿಯ ಒಂದು ಆರೋಪವನ್ನು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಸಾಬೀತು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮೇ ಬಿ ಡಿಲೇ ಇನ್ ಎಫ್ ಐ ಆರ್ ಕೊಡಲಿಕ್ಕೆ ಡಿಲೇ ಇರ್ಬೋದು, ಅಥವಾ ವಿಟ್ನೆಸ್ಗಳು ಹೋಸ್ಟಲ್ ಆಗ್ಬೋದು, ಅಥವಾ ಯಾವುದೇ ಇಂಕ್ರಿಮಿನೇಟಿಂಗ್ ಎವಿಡೆನ್ಸೇ ಇರಲಿಕ್ಕಿಲ್ಲ, ಅಥವಾ ಇನ್ವೆಸ್ಟಿಗೇಷನಲ್ಲಿ ಕೆಲವೊಂದು ಲೋಪದೋಷಗಳು, ಅಂದರೆ ಐಡೆಂಟಿಫಿಕೇಷನ್ ಆಫ್ ದಿ ಅಕ್ಯೂಸ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಹೋಲ್ಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರೊಸೀಜರ್ನ ಸರಿಯಾಗಿ ರೆಕಾರ್ಡ್ ಮಾಡದೇ ಇರ್ಬೋದು, ಅಥವಾ ಪಂಚನಾಮೆ ವಿಟ್ನೆಸ್ಗಳು ಏನಿರ್ತಾರೆ ಅವರು ಕೋರ್ಟಲ್ಲಿ ಸರಿಯಾಗಿ ಸಾಕ್ಷ್ಯವನ್ನು ನೀಡದೇ ಇರ್ಬೋದು, ಅಥವಾ ಇವರೆಲ್ಲರ ಸ್ಟೇಟ್ಮೆಂಟ್ಸ್ಗಳಲ್ಲಿ ಹಲವಾರು ರೀತಿಯ ಕಾಂಟ್ರಡಿಕ್ಷನ್ಸ್ ಇರ್ಬೋದು. ಈ ಎಲ್ಲ ಕಾರಣಗಳಿಗೆ ಏನಾಗುತ್ತೆ, ಎಕ್ಸಾಕ್ಟ್ ಒಬ್ಬ ವಿಟ್ನೆಸ್ ಕಾರಣ ಅಂತ ಅಲ್ಲ, ಈ ಕಲೆಕ್ಟಿವ್ ಸರ್ಕಮ್ಸ್ಟೆನ್ಸಿಂದ ಏನಾಗುತ್ತೆ, ಒಂದು ಆರೋಪಿಯ ಒಂದು ಅಪರಾಧವನ್ನು ಪ್ರೂವ್ ಮಾಡಲಿಕ್ಕೆ ಅಷ್ಟು ಸ್ಟ್ಯಾಂಡರ್ಡು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಆನ್ ದಿ ಬೆನಿಫಿಟ್ ಆಫ್ ಡೌಟ್, ಫಾರ್ ದ ರೀಸನ್ ಆಫ್ ಬೆನಿಫಿಟ್ ಆಫ್ ಡೌಟ್ ಆರೋಪಿಯನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಈ ಒಂದು ಸಿಸ್ಟಮಲ್ಲಿರುವಂಥ ಯಾವ ಕಾರಣದಿಂದ ಆರೋಪಿಗಳು ಬಿಡುಗಡೆ ಆಗ್ತಾರೆ ಅಂತ ನಮಗೆ ಅಂದಾಜಾಗಲಿಕ್ಕೆ ಶುರುವಾದರೆ, ಸೊ ಸ್ಟಾರ್ಟಿಂಗಲ್ಲೇ ಏನಾಗ್ತವೆ, ಮೇ ಬಿ ಅಡ್ವೊಕೇಟ್ಸ್ ಇರಲಿ ಅಥವಾ ಪೊಲೀಸ್ ಇರಲಿ, ನಾವೆಲ್ಲರೂ ಸಹ ವಿ ಟೇಕ್ ಪ್ರಿಕಾಷನ್ಸ್. ಈ ರೀತಿ ಆದಷ್ಟು ಎವಿಡೆನ್ಸ್ ಬರ್ದೇ ಇರುವಾಗ ನೋಡ್ಕೊಳ್ತೇವೆ, ಸರಿಯಾದ ರೀತಿಯಲ್ಲಿ ರೆಕಾರ್ಡ್ ಮಾಡುವಂಥದ್ದು, ಆದಷ್ಟು ಕಾಂಟ್ರಡಿಕ್ಷನ್ಸ್ ಇಲ್ಲದೆ ಇರುವಾಗೆ ನಾವು ನಮ್ಮ ಆರ್ಗ್ಯುಮೆಂಟ್ಸ್ ಅಥವಾ ಸಾಕ್ಷ್ಯಗಳನ್ನು ನೋಟ್ ಮಾಡುವಂಥದ್ದು, ಅದನ್ನೆಲ್ಲವೂ ಕೂಡ ನಾವು ಬೆಳೆಸಲಿಕ್ಕೆ ಸರಿ ಮಾಡ್ಕೊಳ್ತೇವೆ. ಸೊ ಇದು ಬಹಳ ಮುಖ್ಯ. ಯಾಕೆಂದರೆ ನಮಗೆ ಆ ಸಿಸ್ಟಮಲ್ಲಿ ಯಾಕೆ ಹೀಗೆ ಆಗ್ತಾ ಇದೆ ಹೇಳುವಂಥದ್ದು ನಾವು ಜನರಲ್ ಆಗಿ ಒಟ್ಟು ಅದರ ಆಳ ಅರಿವು ಗೊತ್ತಿಲ್ಲದೆ ತಿಳ್ಕೊಳ್ಳೋಕ್ಕಿಂತ ಆ್ಯಕ್ಚುಲಿ ನ್ಯಾಯಾಂಗ ಸಿಸ್ಟಮಲ್ಲಿ ಯಾಕೆ ಹೆಚ್ಚು ಅಕ್ವಿಟಲ್ ಆಗ್ತವೆ ಅಥವಾ ಯಾವುದೇ ಒಂದು ಕಾರಣಕ್ಕೆ ಯಾಕೆ ಡಿಲೇ ಆಗ್ತವೆ. ಸೊ ಡಿಲೇ ಯಾಕೆ ಆಗ್ತವೆ ಅಂದರೆ, ನೀವು ಗೊತ್ತಿರ್ಬೋದು CPCಯಲ್ಲಿ ಹಲವಾರು ಎಷ್ಟೋ ವರ್ಷಗಳು ಕೇಸ್ ನಡೀತವೆ. ಯಾಕೆ ಇರ್ಬೋದು ಅಂತ ನೋಡಿದ್ರೆ, ಈಗ 2 ರೀತಿಯ ಡಿಗ್ರಿ ಬರ್ತವೆ, ಪ್ರಿಲಿಮಿನರಿ ಡಿಗ್ರಿ, ಫೈನಲ್ ಡಿಗ್ರಿ. ಪ್ರಿಲಿಮಿನರಿ ಡಿಗ್ರಿಗೆ ಸಪ್ರೇಟ್ ನಂಬರು, ಫೈನಲ್ ಡಿಗ್ರಿಗೆ ಸಪ್ರೇಟ್ ನಂಬರು, ಅಥವಾ ಯಾವುದಾದ್ರು ಡಿಗ್ರಿ ಆದ ನಂತರ ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ ಹೊಸದಾಗಿ ನೀವು ಫೈಲ್ ಮಾಡಬೇಕು, ಅಥವಾ ಮಧ್ಯದಲ್ಲಿ ಎಷ್ಟೋ ಅಪೀಲ್ ಪ್ರಾವಿಷನ್ಸ್ ಇರ್ತವೆ. ಸೊ ಇದೆಲ್ಲವೂ ಕೂಡ ಏನು, ಒಂದು ನಾರ್ಮಲ್ ಇರುವಂಥ ಪ್ರೊಸೀಜರ್ಗೆ ಹಲವಾರು ಬೇರೆ ಬೇರೆ ದಾರಿಗಳಲ್ಲಿ ಟೈಮ್ ಡಿಲೇ ಆಗ್ತಾ ಹೋಗ್ತವೆ. ಸೊ ಯಾವ ಕಾರಣಗಳಿಂದ ಹೀಗೆಲ್ಲ ಆಗ್ತವೆ ಅಂತ ನಿಮ್ಗೆ ಅಂದಾಜಾದರೆ, ಯು ವಿಲ್ ಬಿ ಇನ್ ಟು ದ ಸಿಸ್ಟಮ್. ನಾವು ಸಿಸ್ಟಮಿಂದ ಹೊರಗೆ ಇದ್ಕೊಂಡು ಸಮಥಿಂಗ್ ವಿ ವಿಲ್ ಬಿ ಅಸೆಸ್ಸಿಂಗ್, ಯಾಕೆ ಹೀಗಾಗ್ಬೋದು, ಅಯ್ಯೋ ಯಾಕೆ ನನಗೆ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಳ್ಳೋ ಬದಲು ಹಾಗಂತ ಕೆಲವೊಂದು ತಪ್ಪು ಕಲ್ಪನೆಯೂ ಇರುತ್ತೆ. ಸೊ ಆದರೆ ಯಾರ ತಪ್ಪು ಆಗಿಲ್ಲದೆ ಇರಬಹುದು ಕೆಲವೊಂದು ಸಿಸ್ಟಮಲ್ಲಿ, ಅದು ಒಂದು ಪ್ರೊಸೀಜರಲ್ ಕಾರಣಗಳಿಂದ ಡಿಲೇ ಆಗ್ತಾ ಹೋಗುತ್ತೆ. ಸೊ ಅದನ್ನು ತಿಳ್ಕೊಂಡ್ರೆ ನಾವು ಆ ಡಿಲೇ ಆಗುವಂಥ ಕಾರಣಗಳನ್ನು ತಪ್ಪಿಸ್ಬೋದು. ಮೇ ಬಿ ವಿ ಮೇ ನಾಟ್ ಟೇಕ್ ಒಂದು ಅಡ್ಜರ್ಮೆಂಟ್ ಜಾಸ್ತಿ ತೊಗೊಳ್ಳುವಂಥದ್ದನ್ನು ತೊಗೊಳ್ಳದೇ ಇರ್ಬೋದು, ಅಥವಾ ಯಾವುದೋ ಒಂದು ಅನ್ನೆಸರಿ ಅಪ್ಲಿಕೇಶನ್ ಹಾಕದೇ ಇರ್ಬೋದು. ಸೊ ಇದೆಲ್ಲವೂ ಕೂಡ ನಾವು ಇಂಡಿವಿಜುವಲ್ ಆಗಿ ಕೂತ್ಕೊಂಡು ನೋಡಿದರೆ ನಮಗೆ ಅದರದ್ದು ಎಂಟೈರ್ ಸಿಸ್ಟಮ್ ಇದು ಪದ್ಧತಿ ಅಥವಾ ಅದರದ್ದು ಏನು ಮಿಸ್ಟೇಕ್ ಆಗ್ತದೆ ಗೊತ್ತಾಗದೇ ಇರಲಿಕ್ಕಿಲ್ಲ. ಆದರೆ ವೆನ್ ಯು ಲುಕ್ ಇನ್ ಈ ಒಂದು ಬೇರೆ ದೃಷ್ಟಿಕೋನದಲ್ಲಿ ಆ್ಯಸ್ ಅ ಜಡ್ಜ್ ಆಗಿ ಅಥವಾ ಮುಂದೆ ಜಡ್ಜ್ ಆಗುವ ಕಾರಣದಿಂದ ನೀವು ಆ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದರೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ಗಳನ್ನು ಈ ಜಡ್ಜ್ಮೆಂಟ್ಗಳ ಮುಖಾಂತರ ತಿಳ್ಕೊಳ್ತಾ ಹೋದರೆ, ದೆನ್ ಯು ವಿಲ್ ಬಿ ಅಗೇನ್ ಅ ಡಿಫ್ರೆಂಟ್ ಪರ್ಸನ್. ಸೊ ಇಷ್ಟು ನಾನು ಹೇಳ್ತಾ ಇರುವಂಥದ್ದೇನು, ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಸೈಕಾಲಜಿಕಲ್ ಬೆನಿಫಿಟ್ಸ್ ಅಂತ ನಾನು ಹೇಳ್ಬೋದು. ಒಂದೇ ದಿನ 2 ದಿನ
ಅಥವಾ ರಾತ್ರಿ ಚೇಂಜಸ್ ಆಗುವಂಥದ್ದಲ್ಲ. ನೀವು ನಿರಂತರವಾಗಿ 1 ವರ್ಷ 2 ವರ್ಷ ಆಮೇಲೆ ನಿಮಗೆ ಟೈಮಿನ ಒಂದು ಇದು ಸಿಗೋದಿಲ್ಲ, ಬಟ್ ಇಟ್ ವಿಲ್ ಬಿ ನಿಮ್ಮ ಜೀವನದಲ್ಲಿ ಅಳವಡಿಕೆ ಆಗಿಬಿಟ್ಟಿರ್ತವೆ ಇವೆಲ್ಲವೂ ಕೂಡ. ಸೊ ಅದನ್ನು ಇಷ್ಟು ಬೆನಿಫಿಟ್ಸ್ ನಾನು ಕಂಡುಕೊಂಡಿರುವಂಥದ್ದು. ಬಿಕಾಸ್ ಪರ್ಸ್ನಲಿ ಐ ಹ್ಯಾವೆಂಟ್ ಕ್ಲಿಯರ್ ಜುಡಿಷಿಯರಿ ಎಕ್ಸಾಮ್. ನಾನು ಮೇನ್ಸ್ ಎಕ್ಸಾಮ್ಸ್ ತನಕ ಕ್ಲಿಯರ್ ಮಾಡಿದ್ದೆ, ಬಟ್ ವೈವಾ ಲೈಕ್ ಸೆಲೆಕ್ಷನ್ ಲಿಸ್ಟಲ್ಲಿ ಐ ಕುಡೆಂಟ್ ಗೆಟ್ ಥ್ರೂ ಇಟ್. ಬಟ್ ನನಗೆ ಸಮ್ವೇರ್ ಐ ಹ್ಯಾಡ್ ಕನೆಕ್ಷನ್ ಟು ದೀಸ್ ಲಾ ಸಬ್ಜೆಕ್ಟ್ಸ್ಗಳ ಬಗ್ಗೆ ಐ ಹ್ಯಾಡ್ ಇಂಟ್ರೆಸ್ಟ್, ಅಥವಾ ನನಗೆ ಇಂಟ್ರೆಸ್ಟ್ ಬೆಳೆದಿತ್ತು. ಫಸ್ಟ್ ನನಗೆ ಇತ್ತೋಲೋ ಐ ಡೋಂಟ್ ರಿಮೆಂಬರ್. ಸಹಜವಾಗಿ ಡಿಗ್ರಿ ಪಾಸ್ ಮಾಡಲಿಕ್ಕೋಸ್ಕರ ಐ ಹ್ಯಾಡ್ ದ್ಯಾಟ್ ಇಂಟ್ರೆಸ್ಟ್ ಇನ್ ಲಾ ಸಬ್ಜೆಕ್ಟ್. ಆದರೆ ವೆನ್ ಐ ಸ್ಟಡೀಡ್ ಫಾರ್ 2 ಸಲ ಪ್ರಿಲಿಮ್ಸ್ ಬರೆದು 2 ಸಲ ಮೇನ್ಸ್ ಬರೆದು ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ಳುವಾಗ ಐ ನ್ಯಾಚುರಲಿ ಡೆವಲಪ್ಡ್ ದ್ಯಾಟ್ ಇನ್ಸ್ಟಿಂಕ್ಟ್. ಲಾ ಸಬ್ಜೆಕ್ಟ್ಸ್ಗಳು ಏನು, ಯಾಕೆ ಹೇಗಾಗ್ತವೆ, ಜಡ್ಜ್ಮೆಂಟ್ಗಳು ಹೇಗೆ, ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಹೇಗೆ ಅಂತ ತಿಳ್ಕೊಳ್ಳೋಂಥ ಆಸಕ್ತಿ ಸಹಜವಾಗಿ ಬೆಳೀತು. ಸೊ ಅದಕ್ಕೆ ಹೇಳುವಂಥದ್ದು. ಇನ್ನು ಕರಿಯರ್ ವೈಸ್ ನಿಮಗೆ ಹೇಗೆ ಹೆಲ್ಪ್ ಆಗ್ತವೆ ಅಂತ ನೋಡ್ಲಿಕ್ಕೆ ಹೋದರೆ, ಕರಿಯರ್ ಬೆಸ್ಟ್ ಅಂದರೆ ಟೀಚಿಂಗ್. ನೀವು ಓದಿದ್ದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೋದು, ಲಾಸ್ ಆಗೋದಿಲ್ಲ. ಅದಕ್ಕೂ ಕೂಡ ನಾನೇ ಎಕ್ಸಾಂಪಲ್ಲು. ಸೊ ಟೀಚಿಂಗ್ ಮಾಡ್ಬೋದು. ಈಗ ನಿಮಗೆ ಡೈರೆಕ್ಟಾಗಿ ಜುಡಿಷರಿ ಎಕ್ಸಾಮ್ಸ್ಗೆ ಕೋಚಿಂಗ್ ಕೊಡಲಿಕ್ಕೆ ಆಗದೆ ಇದ್ದರೂ ಸಹ ಲಾ ಸಬ್ಜೆಕ್ಟ್ಸ್ ಅಂದರೆ ಲಾ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡ್ಬೋದು. ಯಾಕೆಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ IPC, CPC, CRPC ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಿರುತ್ತೆ. ಹೇಗೆ ಆನ್ಸರ್ ಬರೀಬೇಕು ಹೇಳುವಂಥದ್ದು ಅಂದಾಜಾಗಿರೋದಿಲ್ಲ. ಅಥವಾ ಬೇರೆ ಸೆಕ್ಷನನ್ನು ಯಾವ ರೀತಿ ಬರೀಬೇಕು, ಹೇಗೆ ಬರೀಬೇಕು ಹೇಳುವಂಥದ್ದು ಅಂದಾಜಿರೋದಿಲ್ಲ. ಆದರೆ ಒಂದು ಸಲ ಇದರದ್ದು ನೀವು ಸೆಕ್ಷನ್ ಕಲೀಲಿಕ್ಕೆ ಪ್ರಾರಂಭ ಮಾಡಿದರೆ ಬೇರೆ ಆ್ಯಕ್ಟನ್ನು, ನಾರ್ಮಲಿ ಯು ಕ್ಯಾನ್ ಟೀಚ್ ಅದರ್ಸ್ ಆಲ್ಸೋ. ನಿಮ್ಮ ಜೂನಿಯರ್ಸ್ಗೆ ಕಲಿಸ್ಬೋದು, ಅಥವಾ ಜುಡಿಷರಿ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಯು ಕ್ಯಾನ್ ಬಿ ಅ ಗೈಡ್ ಅಲ್ವಾ. ಸೊ ಅದನ್ನು ಟೀಚಿಂಗ್ ಒಂದು ನಿಮಗೊಂದು ಸೈಡ್ ಬಿಸ್ನೆಸ್, ಪಾರ್ಟ್ ಟೈಮ್ ಜಾಬ್ ನೀವು ತೊಗೊಳ್ಬೋದು. ತಯಾರಿ ಮಾಡ್ಕೊಳ್ಳೋ ಕಾರಣದಿಂದ ನೀವು ಒಂದು ಸಬ್ಜೆಕ್ಟ್ಸ್ಗಳ ತಯಾರಿ ಮಾಡ್ಕೊಳ್ಳೋದ್ರಿಂದ. ಅದೇ ರೀತಿ ಟ್ರಾನ್ಸ್ಲೇಷನ್ ಕೂಡ ಏನಾಗುತ್ತೆ, ನೀವು ಹೈಕೋರ್ಟಲ್ಲಿ ಅಥವಾ ಎಷ್ಟೋ ಕಡೆ ಕೋರ್ಟ್ಗಳಲ್ಲಿ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬೇಕಾಗಿರ್ತವೆ ಎಷ್ಟೋ ಡಾಕ್ಯುಮೆಂಟ್ಸ್ಗಳದ್ದು. ಸೊ ಅದಕ್ಕೆ ನೀವು ತಯಾರಿ ಮಾಡಿಕೊಂಡ್ರೆ ಅದು ಕೂಡ ಯು ಕ್ಯಾನ್ ಟೇಕ್ ಅಪ್ ಆ್ಯಸ್ ಅ ಪಾರ್ಟ್ ಟೈಮ್ ಜಾಬ್. ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಅಲ್ಲ. ಟ್ರಾನ್ಸ್ಲೇಷನ್ ಯಾಕಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ಹೇಗೂ ನೀವು ಕಲಿತೀರಿ, ಕೆಲವೊಂದು ಡೀಡ್ಸ್ಗಳನ್ನು ಓದ್ತೀರಿ, ಕೆಲವೊಂದು ಲೀಗಲ್ ಗ್ಲಾಸರೀಸ್ಗಳನ್ನು ಓದ್ತೀರಿ, ಲೀಗಲ್ ಡಿಕ್ಷನರಿಗಳ ರೆಫರ್ ಮಾಡ್ತೀರಿ. ಸೊ ಅದನ್ನು ಮತ್ತೆ ಒಂದೇ ಸಲ ನಿಮಗೆ ಬರಲಿಕ್ಕೆ ಅಲ್ದಿದ್ರು ಪ್ರಾಕ್ಟೀಸ್ ಮಾಡ್ತಾ ಟ್ರಾನ್ಸ್ಲೇಷನ್ ಕೂಡ ನೀವು ಪರ್ಫೆಕ್ಟ್ ಆಗಿರ್ತೀರಿ. ಸೊ ಅದಕ್ಕೋಸ್ಕರ ಒಂದು ಟ್ರಾನ್ಸ್ಲೇಷನ್ಗೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೊಂದು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಜುಡಿಷರಿ ಎಕ್ಸಾಮ್ ತಯಾರಿ ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ ಒಂದು IASಗೆ ಅಥವಾ ಇನ್ನೊಂದು APP ಎಕ್ಸಾಮ್ಗೆ, ಅಥವಾ ಬೇರೆ ಹೈಕೋರ್ಟಿಗೆ ಸಂಬಂಧಪಟ್ಟ ಯಾವುದಾದ್ರು ಎಕ್ಸಾಮ್ಸ್ ಇದ್ದರೆ, ಅಥವಾ ನೀವು ಕ್ಲಾಟ್ ಎಕ್ಸಾಮ್ ಹೈಯರ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದರೆ, ಅಥವಾ ಬೇರೆ ಯಾವುದೇ ಈಗ RBI ಅಥವಾ ಬೇರೆ ಥರ ಎಕ್ಸಾಮ್ಸ್ಗಳಿರ್ತವೆ, SBI, ಬ್ಯಾಂಕ್ ಎಕ್ಸಾಮ್ಸ್ಗಳು, ಅದರಲ್ಲಿ ನೀವು ಲಾ ಸಬ್ಜೆಕ್ಟ್ಗಳೆಲ್ಲ ಕೆಲವೊಂದು ತೊಗೊಂಡ್ರೆ, ಆಪ್ಷನ್ ಅಂತ ತೊಗೊಂಡ್ರೆ, ಕಾಂಟ್ರಾಕ್ಟ್, IPC ಕಾಂಟ್ರಾಕ್ಟ್ ಎಲ್ಲ ಕಾಮನ್ ಆಗಿರ್ತವೆ. ಸೊ ಅದನ್ನು ನೀವು ಆಲ್ರೆಡಿ ತಯಾರು ಮಾಡ್ಕೊಂಡಿರ್ತೀರಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದ್ಕೊಂಡ್ರೆ ಆಗುತ್ತೆ. ಸೊ ಏನೇ ಇರಲಿ, ಅಟ್ಲೀಸ್ಟ್ ಈಗ ನೀವು ಒಂದು 23 ವರ್ಷ ಆಗಿದ್ದರೆ, ನೀವು LLB ಮುಗಿತಾ ಇದ್ದರೆ, ಟಿಲ್ 35 ಇಯರ್ಸ್ ಎಲ್ಲದಕ್ಕೂ ಸುಮಾರು ಒಂದು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಚ್ಚು ಅಂದರೆ 35 ವರ್ಷ ತನಕ ಒಂದು ಆ್ಯಾವ್ರೇಜ್ ಅಂದರೆ ಜುಡಿಷರಿ ಎಕ್ಸಾಮ್ ಅಂತ ತೊಗೊಂಡ್ರೆ ಸ್ಟಾರ್ಟಿಂಗ್ ಇದೆ 30ರಿಂದ 35 ವರ್ಷ ತನಕ ನಿಮಗೆ ಆ ಏಜ್ ಲಿಮಿಟ್ ಇರ್ತವೆ. ಸೊ 10 ವರ್ಷ ತನಕ ನೀವು ಓದ್ತಾ ಇರ್ಬೋದು. ನಿಮ್ಮ ಒಂದು ಬೇಸಿಕ್ ಅಡ್ವೊಕೇಸಿ ಅಂತ ತೊಗೊಂಡು ಅಥವಾ ಯಾವುದಾದ್ರು ಒಂದು ಜಾಬ್ ತೊಗೊಂಡ್ರು ಸಹ ಕಂಟಿನ್ಯೂಸ್ಲಿ ಯು ಕ್ಯಾನ್ ಕೀಪ್ ಆನ್ ಅಪ್ಗ್ರೇಡಿಂಗ್ ಯುವರ್ ಸ್ಕಿಲ್ಸ್. ಯಾಕೆಂದರೆ ಈಗಿನ ಕಾಲ ಏನಿದೆ, ಇನ್ಫಾರ್ಮೇಷನ್ಗೆ ಯಾವುದೇ ಕೊರತೆ ಇಲ್ಲ. ಇನ್ಫಾರ್ಮೇಷನ್ ನಿಮಗೆ ಎಷ್ಟು ಬೇಕಾದರೂ ಸಿಗುತ್ತೆ. ಜುಡಿಷರಿ ಎಕ್ಸಾಮ್ ಪ್ರಿಪ್ರೇಷನ್ ಮೆಟೀರಿಯಲ್ ಕೂಡ ಎಷ್ಟು ಬೇಕಾದರೂ ಸಿಗುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ ಯಾವುದು ಸೂಕ್ತ, ಎಷ್ಟು ಓದಬೇಕು, ಇರುವಂಥ ನಮಗೆ ಸ್ವಲ್ಪಾವಧಿಯಲ್ಲಿ ಎಷ್ಟು ಓದಬೇಕು ಹೇಳುವಂಥದ್ದೇ ಬಹಳ ಕಷ್ಟಕರ ವಿಚಾರ. ಸೊ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ನೀವು ಎಷ್ಟೇ ಒಂದು ಓದ್ತಾ ಇದ್ರೂ ಸಹ ಆ ಒಂದು ದೃಷ್ಟಿಕೋನದಲ್ಲಿ ಹೇಗೆ ಕ್ವಶನ್ ಪೇಪರನ್ನು ಓದಬೇಕು, ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಓದಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸು ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅಲ್ಟಿಮೇಟ್ಲಿ ₹1 ಕೂಡ ಲಾಸ್ ಇಲ್ಲ. ನೀವು ಎಷ್ಟೇ ಖರ್ಚು ಮಾಡಿ ಅಥವಾ ಖರ್ಚು ಮಾಡದೇ ಇರಿ ಜುಡಿಷರಿ ಎಕ್ಸಾಮ್ಸ್ಗೆ, ಅಥವಾ ಟೈಮ್ ಅಂತೂ ನೀವು ಖಂಡಿತವಾಗಿಯೂ ವ್ಯಯಿಸಿ. ಜುಡಿಷರಿ ಎಕ್ಸಾಮ್ಸ್ಗೆ ಟೈಮನ್ನು ಹಾಕಿ, ಆ ಒಂದು ಟೈಮ್ ಪ್ರತಿಯೊಂದು ನಿಮಿಷವೂ ಕೂಡ ನಿಮಗೆ ಹೇಗೋ ಒಂದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬೆನಿಫಿಟ್ಟೇ ಮಾಡಿಕೊಡ್ತವೆ. ಒಂದು ಸೆಕ್ಷನ್ ಓದಿದ್ರು ಸಹ ಅದು ನಿಮಗೆ ಬೆನಿಫಿಟ್ ಆಗೇ ಆಗ್ತವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಹೇಳ್ತಾ ಒಂದು ಲಾಸ್ಟ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಗೆ ಯಾವಾಗಲೂ ಒಂದು ಮೋಟಿವೇಟಿಂಗ್ ಫ್ಯಾಕ್ಟ್ರ್, ಓದಲಿಕ್ಕೆ ಬೇಜಾರು ಅಂತ ಅನಿಸಿದರೆ ಅವಾಗ ಓದದೆ ಇರಲಿಕ್ಕೆ ಒಂದು ಬಹಳಷ್ಟು ಕಾರಣಗಳಿರ್ತವೆ. ಅಥವಾ ಬೇರೆ ಏನಾದರೂ ಕೆಲಸ ಮಾಡುವಾಗ
ಯಾಕೆ ಓದಬೇಕು, ಅಥವಾ ನಾವೇನಾದರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಾಗ ಯಾಕೆ ಓದಬೇಕು ಹೇಳುವಂತಹ ಮನಸ್ಥಿತಿ ಬಂದಾಗ ಇದನ್ನು ನೆನ್ಪು ಮಾಡ್ಕೊಳ್ಳಿ. ಏನು ಹೇಳ್ತದೆ, ಸ್ಟಡಿ ವೈಲ್ ಅದರ್ಸ್ ಆರ್ ಸ್ಲೀಪಿಂಗ್. ಬೇರೆಯವರು ವಿಶ್ರಮಿಸ್ತಾ ಇರುವಾಗ, ಅವರು ಕ್ಯಾಶುವಲ್ ಆಗಿರುವಾಗ ನೀವು ಕಷ್ಟಪಡಿ, ಸ್ಟಡಿ ಮಾಡಿ. ವರ್ಕ್ ವೈಲ್ ಅದರ್ಸ್ ಆರ್ ಲೋಫಿಂಗ್. ಕಷ್ಟಪಡಿ, ಯಾವಾಗಲೂ ಕೆಲಸ ಮಾಡಿ, ಓದಿ. ಪ್ರಿಪೇರ್ ವೈಲ್ ಅದರ್ಸ್ ಆರ್ ಪ್ಲೇಯಿಂಗ್. ಬೇರೆಯವರು ಆಟ ಆಡ್ತಾ ಇರುವಾಗ, ಬೇರೆಯವರು ಸಮಯವನ್ನು ವ್ಯರ್ಥ ಮಾಡ್ತಾ ಇರುವಾಗ ನೀವು ಸಮಯ ವ್ಯರ್ಥ ಮಾಡಬೇಡಿ, ತಯಾರಿ ಮಾಡ್ಕೊಳ್ಳಿ. ಡ್ರೀಮ್ ವೈಲ್ ಅದರ್ಸ್ ಆರ್ ವಿಶಿಂಗ್. ಬೇರೆಯವರು ವಿಶ್ ಮಾಡ್ತಾ ಇರುವಾಗ ನೀವು ಅದಕ್ಕೆ ಕನಸು ಕಾಣಿ. ಕನಸು ಕಾಣೋದ್ರಿಂದ ನಾವು ತಪ್ಪಲ್ಲ. ಕನಸು ಕಾಣೋದ್ರಿಂದ ಏನು ಬೇಕಾದರೂ ಕನಸು ಕಾಣ್ಬೋದು. ಅದಕ್ಕೆ ದುಡ್ಡು ಕಟ್ಟಬೇಕಾಗಿಲ್ಲ. ಏನು ಬೇಕಾದರೂ ಕನಸು ಕಂಡು ಅದನ್ನು ಸಾಕಾರ ಕೂಡ ಗೊಳಿಸ್ಕೊಳ್ಬೋದು. ಆದರೆ ಮುಖ್ಯವಾಗಿ ಏನು, ಕನಸು ಕಾಣೋದು ಮುಖ್ಯ. ಕನಸು ಕಾಣಲಿಕ್ಕೆ ನಾವು ಭಯಪಟ್ಟರೆ ಆಮೇಲೆ ಕನಸೇ ಕಾಣದಿದ್ದರೆ ಹೇಗೆ ಅದು ಸಾಕಾರ ಆಗ್ತವೆ. ಸೊ ಇದು ನನ್ನ ಅನಿಸಿಕೆ. ಯಾಕೆಂದರೆ ಹಲವಾರು ಜನ ವಿದ್ಯಾರ್ಥಿಗಳು ಫಸ್ಟ್ ಸ್ಟಾರ್ಟಿಂಗಲ್ಲೇ ವಾಟ್ ಐ ಸೀಸ್ ಜುಡಿಷಿಯಲ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜನ ಹಿಂಜರಿತೀರಿ. ನಮ್ಮ ಕೈಲಿ ಆಗುವಂಥದ್ದಲ್ಲ, ಇದು ನಮಗೆ ಯಾಕೆ ಅಂತ ಹೇಳಿ. ಆಯಿತು, ಆಗುವಂಥದ್ದು ಬೇಡ, ಆದರೆ ತಯಾರಿ ಮಾಡ್ಕೊಳ್ಳಿಕ್ಕೆ ಏನು, ನಾವು ಎಷ್ಟೋ ಸಲ ಟೈಮನ್ನು ಹೇಗೋ ವೇಸ್ಟ್ ಮಾಡ್ತೇವೆ. ಅದ್ರ ಬದಲು ದಿನ ಒಂದೊಂದು ಎಕ್ಸಾಮ್ ಎಕ್ಸ್ಪೀರಿಯನ್ಸು ಒಂದು ಸಲ ಅದ್ರ ಮುಖಾಂತರ ಹಾದು ಹೋಗಿ ಹೇಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೇಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ನೆರೀತಾರೆ ಎಕ್ಸಾಮಿಗೆ, ಅವರವರ ಒಂದು ಆಶೋತ್ತರಗಳೇನು, ಅವರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವರ ಒಂದು ಕಲ್ಪನೆ ಏನು, ಯಾಕೆ ಜಡ್ಜ್ ಆಗಲಿಕ್ಕೆ ಬಯಸ್ತಾರೆ. ಯಾಕಂದರೆ ಕೆಲವರು ಒಂದು ಗೌರವಾನ್ವಿತ ಹುದ್ದೆ, ನಾನು ಆವಾಗಲೇ ಹೇಳಿದಾಗೆ, ಅಥವಾ ಕೆಲವರಿಗೆ ಒಂದು ಸೇವೆ ಮಾಡೋ ಸೇವಾ ಪ್ರವೃತ್ತಿಗಿರೋ ಕಾರಣಕ್ಕೆ ಜಡ್ಜ್ ಆಗಬೇಕು ಹೇಳ್ತಾರೆ. ಸೊ ಹೀಗೆ ಅವರಿಗೆ ಅವ್ರದ್ದೇ ಆದ ಕಾರಣಗಳಿರ್ತವೆ. ಸೊ ಆ ಎಕ್ಸಾಮು ಆ ಪ್ರೊಸೆಸಲ್ಲಿ ನೀವು ಹಾದೋದ್ರೆ, ಆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು, ಆ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಕೂತ್ಕೊಳ್ಳೋದ್ರ ಹಿಡಿದು, ಆ ಟಿಕ್ ಮಾರ್ಕ್ ಹಾಕೋದ್ರಿಂದ ಹಿಡಿದು, ಅಥವಾ ಮೇನ್ಸ್ ಎಕ್ಸಾಮಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀತಾ, ಆ ಟೈಮ್ ನೀವು ಹೇಗೆ ಟೈಮಿಗೆ ಎಷ್ಟು ಮಹತ್ವ ಕೊಡ್ತೀರಿ ಹೇಳುವಂಥದ್ದು. ಸೊ ನಮಗೆ ಟೈಮಿನ ಬೆಲೆ ಕೂಡ ಗೊತ್ತಾಗುತ್ತೆ. ಹೇಗೆ ಪ್ರತಿಯೊಂದು ನಿಮಿಷ ಕೂಡ ಮುಖ್ಯ, ಬರವಣಿಗೆ ಎಷ್ಟು ಮುಖ್ಯ, ಅದನ್ನು ಲೆಂತ್ ಇರುವಂತಹ ಒಂದು ಟಾಪಿಕನ್ನು ಹೇಗೆ ಸಮರೈಸ್ ಮಾಡುವಂಥದ್ದು ಮುಖ್ಯ. ಸೊ ಪ್ರತಿಯೊಂದರ ಮಹತ್ವ ಕೂಡ ನಮಗೆ ಆ ಎಕ್ಸಾಮಿನ, ಅದು ಕೇವಲ ಒಂದು ಎಕ್ಸಾಮ್ ಅಂತ ಅಲ್ಲ, ಅದು ನಮ್ಮ ಒಂದು ಬ್ಲಡ್ ಅಂತ ಹೇಳ್ಬೋದು. ಅಂದರೆ ಆ ರಕ್ತವನ್ನು, ಬೆವರಲ್ಲ ರಕ್ತವನ್ನು ಬೇಯಿಸಿರ್ತಾರೆ ಎಷ್ಟೋ ಜನ, ಅಷ್ಟು ಕಷ್ಟಪಟ್ಟು ಓದಿರ್ತಾರೆ. ಸೊ ಅಂಥ ಒಂದು ಎಕ್ಸಾಮ್, ಅಂಥ ಒಂದು ಶ್ರೇಷ್ಠವಾದ ಎಕ್ಸಾಮ್ ಅದು. ಎಷ್ಟೋ ಜನರಿಗೆ ನ್ಯಾಯವನ್ನು ನೀಡುವಂತಹ ಹುದ್ದೆ ತಗೊಳ್ಳಿಕ್ಕೆ ಇರುವಂಥ ಎಕ್ಸಾಮ್. ಸೊ ಅಂಥ ಒಂದು ಎಕ್ಸಾಮಿನ ಮುಖಾಂತರ ಹಾದೋಗಿ ಅಂತ ಹೇಳ್ತಾ, ಟ್ರೈ ಮಾಡಿ, ಏನಂತ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಹಾಗೆ ನಾನು ಫಸ್ಟಿಗೆ ಹೇಳಿದಾಗೆ, ಯಾರಿಗಾದರೂ ಜುಡಿಷರಿ ಕೋರ್ಸಿಗೆ ಇಂಟ್ರೆಸ್ಟ್ ಇದ್ದರೆ, ಜಾಯಿನ್ ಆಗಬೇಕು ಅಂತ ಇದ್ದರೆ, ನೀವು ಆವಾಗ ನನ್ನ ಒಂದು ಕೋರ್ಸ್ ಇದೆ, ಅದ್ರ ಬಗ್ಗೆ ಮಾಹಿತಿನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದರೆ ಅಭಿಜ್ಞಾ ಲಾ ಸೀರೀಸ್ ಅಂತ ಒಂದು ಆ್ಯಪ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸೀರೀಸ್ ಅಂತ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಆ್ಯಪ್ ಸಿಗುತ್ತೆ. ಸೊ ಅದನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ, ಅಥವಾ ಇಲ್ಲಿ ಕಾಣ್ತಾ ಇರ್ಬೋದು QHYQJ.courses.store ಅಂತ, ಅದನ್ನು ನೀವು ಟೈಪ್ ಮಾಡಿದರೆ ನಿಮ್ಗೆ ಸಿಗುತ್ತೆ. ಸೊ ಡೌನ್ಲೋಡ್ ಆ್ಯಪ್ ಅಂತ ಮಾಡ್ಬೋದು. ಆ್ಯಂಡ್ರಾಯ್ಡಲ್ಲಿ ಸಿಗುತ್ತೆ. ನೀವು ಐಫೋನ್ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆರ್ಗನೈಸೇಷನ್ ಕೋಡ್ ಕೇಳ್ತದೆ. ಆ ಆರ್ಗನೈಸೇಷನ್ ಕೋಡ್ ಏನಂತ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಹಾಗೆ ಇಲ್ಲಿ ಏನು ನಿಮಗೆ ಕಾಣ್ತವೆ ಅಂದರೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೋರ್ಸ್ಗಳಲ್ಲಿ ಇರುವಂಥದ್ದು. ಸೊ ಮೇನಾಗಿ ಮುಂದಿನ ವರ್ಷ ತಯಾರಿ ಮಾಡ್ಕೊಳ್ಳೋರಿಗೆ ಜೂರಿಸ್ 1 year ಬ್ಯಾಚ್ ಅಂತ ಇದೆ. ಸೊ ಇದ್ರದ್ದು ಬೆಲೆ ನಿಮಗೆ 39,000 ಅಂತ ಕಂಡ್ರೂ ಸಹ 10 ಇನ್ಸ್ಟಾಲ್ಮೆಂಟಲ್ಲಿ. ಸೊ ಇಲ್ಲಿ ತನಕ ಬರೀ 3 ಇನ್ಸ್ಟಾಲ್ಮೆಂಟ್ ಇತ್ತು. ಆದರೆ ಈಗಲಿಂದ 10 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಪ್ರತಿ ತಿಂಗಳು ನೀವು 4,500 ಸಮಥಿಂಗ್ ಆವ್ರೇಜ್ ಪೇ ಮಾಡ್ತಾ 10 ತಿಂಗಳ ತನಕ ಯು ಕ್ಯಾನ್ ಗೆಟ್ ಆಕ್ಸೆಸ್ ಟು ದಿಸ್ ಕೋರ್ಸ್. ಇದು ನಿಮಗೆ ತೊಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಕೇವಲ ಸಬ್ಜೆಕ್ಟ್ ವೈಸ್, ಈಗ ನಾನು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೇನೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಲೆಕ್ಚರ್ಸ್ ಆನ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ. ಸೊ ನಿಮಗೆ ಡೌನ್ಲೋಡಬಲ್ PDF ಮೆಟೀರಿಯಲ್ ಸಿಗುತ್ತೆ. ಹಾಗೆ ಪ್ರತಿ ವಾರ ಟೆಸ್ಟ್ಗಳು ಕಂಡಕ್ಟ್ ಆಗ್ತವೆ. ಸೊ ಇದನ್ನು ಕೂಡ ಜಾಯ್ನ್ ಆಗ್ಬೋದು. ಇದು ಮುಂದಿನ ವರ್ಷ ತಯಾರಿ ಮಾಡ್ಕೊಳ್ತಾ ಇರೋರಿಗೆ. ಇನ್ನು ಈ ವರ್ಷ ಯಾರು ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಅವರಿಗೆ ಹಲವಾರು ಲೈವ್ ಕೋರ್ಸಸ್ಗಳು ನಿಮ್ಗೆ ಕಾಣ್ಬೋದು. ಫ್ರೀ ಕಂಟೆಂಟ್ ಕೆಲವೊಂದು ಇರ್ತವೆ, ನೀವು ಚೆಕ್ ಮಾಡಿ ನೋಡ್ಬೋದು. ಮೇನಾಗಿ ಬಹಳ ಒಂದು ಪ್ರಚಾರದಲ್ಲಿರುವಂಥ ಕೋರ್ಸ್ ಅಂದರೆ ಇದು ಪೂರ್ಣ ಬ್ಯಾಚ್ ಅಂತ, ಮೇನ್ಸಿಗೆ ಇರುವಂಥ ಬ್ಯಾಚ್ ಇದು. ಸೊ ಇಲ್ಲಿ ನೀವು ಏನು ಕಾಣ್ತೀರಿ ಅಂದರೆ ನೋಡಿ, ಇಲ್ಲಿ ಆಲ್ರೆಡಿ ಸುಮಾರು ಇಲ್ಲಿ ಕಂಟೆಂಟ್ ಅಂತ ನೀವು ಕಾಣ್ಬೋದು. ಲೈವ್ ಕ್ಲಾಸಸ್ಗಳಿದೆ, ಫ್ರೀ ಕಂಟೆಂಟ್ಗಳನ್ನು ಒಂದ್ಸಲ ವಾಚ್ ಮಾಡಿ ನೋಡ್ಬೋದು. ಸೊ ಆಲ್ರೆಡಿ ಅಬೌಟ್ 60 ಅವರ್ಸ್ಗಿಂತ ಕ್ಲಾಸಸ್ಗಳಿವೆ. ಇನ್ನೂ ಲೈವ್ ಕ್ಲಾಸಸ್ಗಳು ಸ್ವಲ್ಪ ದಿನ ಇದೆ. ಮೆಟೀರಿಯಲ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೇನ್ಸ್ ಎಕ್ಸಾಮ್ಸ್ನ 4 ಪೇಪರ್ ಅಂದರೆ ಲಾ ಪೇಪರ್ 1,
ಟ್ರಾನ್ಸ್ಲೇಷನ್ ಹಾಗೆ ಸಿವಿಲ್ ಜಜ್ಮೆಂಟ್ ಮತ್ತು ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಈ 4 ಪೇಪರ್ಗಳನ್ನು ಕಲಿಸುವಂಥ ಒಂದು ಕೋರ್ಸ್ ಇದು. ಇದಕ್ಕೂ ಕೂಡ ಜಾಯಿನ್ ಆಗ್ಬೋದು. ಫ್ರೀ ಕಂಟೆಂಟನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಇನ್ನೂ ಡೌಟ್ಸ್ ಇದ್ದರೆ ಹೇಗೆ ಜಾಯಿನ್ ಆಗಬೇಕು ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಕೇವಲ ಟ್ರಾನ್ಸ್ಲೇಷನ್ ಕ್ಲಾಸ್ಗೆ ಮಾತ್ರ ಜಾಯಿನ್ ಆಗೋರು ಇಲ್ಲಿ ನೋಡಿ ಟ್ರಾನ್ಸ್ಲೇಷನ್ ಕ್ಲಾಸ್ ಅಂತ, ಕೇವಲ ಅಷ್ಟು ನಮಗೆ ಟ್ರಾನ್ಸ್ಲೇಷನ್ಗೆ ಇಂಪಾರ್ಟೆನ್ಸ್ ಬೇಕು ಅಂತ ಹೇಳೋರು ಇದಕ್ಕೆ ಕೂಡ ಜಾಯಿನ್ ಆಗ್ಬೋದು. ಇಲ್ಲಿ ನಿಮಗೆ ಏನೇನು ಕಂಟೆಂಟ್ ಇದೆ ಅಂತ ಅಷ್ಟು ಕಾಣ್ತವೆ. ಸೊ ಏನೇನು ಸುಮಾರು 21 ಫೈಲ್ಸ್ಗಳಿವೆ, 100 ಶಬ್ದಗಳ ಸಹಿತ ಇದನ್ನು ಓದ್ಬೋದು. ಅಥವಾ ಈಗ ಆಲ್ರೆಡಿ 10 ಕ್ಲಾಸಸ್ಗಳಕ್ಕಿಂತ ಜಾಸ್ತಿ ಲೈವ್ ಕ್ಲಾಸಸ್ಗಳಾಗಿವೆ. ಇಟ್ಸ್ ಅವೈಲೇಬಲ್ ಆನ್ PC ಆಲ್ಸೋ, PC ಕೂಡ ನೀವು ನೋಡ್ಬೋದು. ಸೊ ಹೀಗೆ ಹಲವಾರು ಫೀಚರ್ಸ್ಗಳಿವೆ. ಇದು ಪ್ರೈಸ್ ಹೇಳುವಂಥದ್ದು 5130 ರೂಪೀಸ್ ಅಂತ ಇಲ್ಲಿ ಕಾಣ್ತೀರಿ. ಸೊ ಇದಿಷ್ಟು ಜುಡಿಷಿಯರಿ ಎಕ್ಸಾಮ್ಸ್ಗೆ ಕೋರ್ಸಸ್ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುವಂತಹ ಮಾಹಿತಿ. ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗ್ಬೋದು. ಡೈರೆಕ್ಟ್ ಇಲ್ಲಿ ಗೆಟ್ ದಿಸ್ ಕೋರ್ಸ್ ಅಂತ ಹೇಳಿ ಜಾಯಿನ್ ಆಗ್ಬೋದು. ಅಥವಾ ನಿಮಗೆ ಅಭಿಜ್ಞಾ ಲಾ ಸೀರೀಸ್ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಟೆಸ್ಟ್ ಸೀರೀಸ್ ಅಂತ ಲೆಫ್ಟಲ್ಲಿ ಕಾಣ್ತವೆ 3 ಬಟನ್ ಅಲ್ಲಿ. ಸೊ ಅಲ್ಲೂ ಕೂಡ ನೀವು ಇಲ್ಲಿ ಇದು ವೆಬ್ ವರ್ಷನಲ್ಲಿ ಸಿಗೋದಿಲ್ಲ, ಮೊಬೈಲಲ್ಲಾದರೆ ಇಲ್ಲಿ ಲೆಫ್ಟಲ್ಲಿ 3 ಬಟನ್ ಇರ್ತವೆ, ಅಲ್ಲಿ ಕ್ಲಿಕ್ ಮಾಡಿದರೆ ಫ್ರೀ ಟೆಸ್ಟ್ ಅಂತ ಇರ್ತವೆ. ಫ್ರೀ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ನೋಡಿ. ಯಾಕೆಂದರೆ ನಿಮಗೆ ಅದು ಹೇಗೆ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಫ್ರೀ ಟೆಸ್ಟ್ನ ಲಿಂಕನ್ನು ಕೊಟ್ಟಿದ್ದೇನೆ, ಎಷ್ಟು ನಿಮಗೆ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಅಂತ ನಿಮಗೆ ಒಂದು ಅಸೆಸ್ಮೆಂಟ್ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಕ್ಲಾಸ್ ಜಾಯಿನ್ ಆಗಬೇಕಾ ಬೇಡವಾ ಹೇಳುವಂಥದ್ದು ನಿಮಗೆ ಅಂದಾಜಾಗುತ್ತೆ. ಇಲ್ಲದಿದ್ದರೆ ಹೇಗೂ ನನ್ನ ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲೂ ಕೂಡ ಹಲವಾರು ಕ್ಲಾಸ್ಗಳನ್ನು ಮಾಡ್ತೇನೆ, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಕ್ಲಾಸ್ ಜಾಯಿನ್ ಆಗುವಂಥದ್ದು ಆಗದೇ ಇರುವಂಥದ್ದು ಮುಖ್ಯ ಅಲ್ಲ, ನೀವೆಷ್ಟು ತಯಾರಿ ಮಾಡ್ಕೊಳ್ಳಿಕ್ಕೆ ನೀವು ತಯಾರಿದ್ದೀರಿ, ಮನಸ್ಸು ನೀವು ಸಂಕಲ್ಪ ಮಾಡಿದ್ರಿ ಹೇಳುವಂಥದ್ದು ಮಾತ್ರ ಅಲ್ಟಿಮೇಟ್ ಬರುವಂಥದ್ದು. ಸೊ ಇದಿಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಜೂನಿಯರ್ಸ್, ಸೀನಿಯರ್ಸ್, ಲಾ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ, ಜುಡಿಷಿಯರಿ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವರಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.